Hello students, welcome to our YouTube channel Civil with Sudhir. Myself Sudhir Jurobe. So very good morning to all of you. So today's class we are discussing the previous year question asked on GATE IES KPSC AEJE, that is on the subject highway engineering. Today's continuation part, that is if you are not visited or if you have not watched our first class 1 and class 2, in the I button I have given the playlist link, you can watch from there. So today's topic is the continuation of geometrical design of the highway. So that is a very important topic for the upcoming exams. Let's start with the today's first question. What is the psychological widening of a pavement on a horizontal curve of radius 230 meter for a rolling speed of 80 km per hour? They are asking the psychological widening of a pavement. First of all, understand what you mean by the psychological widening. Before that, so extra widening refers to an additional width of the carriageway that is required on a curved section of a road. ಈಗ ಕರ್ವ್ ಸೆಕ್ಷನ್ ಅಲ್ಲಿ ಈ ತರ ಕರ್ವ್ ಸೆಕ್ಷನ್ ಅಲ್ಲಿ ರೋಡ್ ಹೋಗ್ತಾ ಇದೆ. ಸೊ ಈ ಕರ್ವ್ ಸೆಕ್ಷನ್ ಅಲ್ಲಿ ಯಾವಾಗ ಇದು ಸೆಂಟರ್ ಇರುತ್ತೆ ಈ ತರ, ರೈಟ್. ಸೊ ಸೆಂಟರ್ ಇದ್ದಾಗ ಯಾವಾಗ ವೆಹಿಕಲ್ ಇಲ್ಲಿಂದ ಮೂವ್ ಆಗ್ತಾ ಇದೆ, ಸೊ ದಿಸ್ ವೆಹಿಕಲ್ ಇಸ್ ಟೆಂಡೆನ್ಸಿ ಟು ಮೂವ್ ಇನ್ ದಿಸ್ ಡೈರೆಕ್ಷನ್, ರೈಟ್, ಅಂಡ್ ದಿಸ್ ವೆಹಿಕಲ್ ಟೆಂಡೆನ್ಸಿ ಟು ಮೂವ್ ಇನ್ ದಿಸ್ ಡೈರೆಕ್ಷನ್. ಸೊ ಇನ್ ಆರ್ಡರ್ ಟು ಅವಾಯ್ಡ್ ದಟ್ ಒನ್, what they will do, they will make, and at the corner they will make the extra wide, they will take some wide. I think you already seen in the highway construction ನೋಡಿರ್ತೀರಾ, ವೈಡ್ ಆಗಿ ಸ್ವಲ್ಪ ಏನಂತಂದ್ರೆ ಅಲ್ಲಿ ಸ್ವಲ್ಪ ವಿಡ್ತ್ ಜಾಸ್ತಿ ಮಾಡಿರ್ತಾರೆ, ವೈಡ್ನಿಂಗ್ ಮಾಡಿರ್ತಾರೆ. ಯಾಕೆಂತಂದ್ರೆ ಈ ಪ್ರಾಬ್ಲಮ್ ಏನಿರುತ್ತಲ್ಲ ಅದನ್ನ ಅವಾಯ್ಡ್ ಮಾಡೋಕೆ. ಸೊ ಎಕ್ಸ್ಟ್ರಾ ವೈಡನಿಂಗ್ ನ ಮಾಡ್ತಾರೆ. ಅಬೌವ್ ದಟ್ ರಿಕ್ವೈರ್ಡ್ ಆನ್ ಎ ಸ್ಟ್ರೇಟ್ ಅಲೈನ್ಮೆಂಟ್. ಸೊ ಅಬ್ಜೆಕ್ಟಿವ್ ಏನಿದೆ, ಎಕ್ಸ್ಟ್ರಾ ವೈಡನಿಂಗ್ ಯಾಕೆ ಮಾಡ್ಬೇಕಂದ್ರೆ, ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಟು ಅವಾಯ್ಡ್ ಆಫ್ ಟ್ರ್ಯಾಕಿಂಗ್ ಡ್ಯೂ ಟು ದ ರಿಜಿಡಿಟಿ ಆಫ್ ದಿ ವೆಹಿಕಲ್ ವೀಲ್ ಬೇಸ್. ಅಂದ್ರೆ ಆಫ್ ಟ್ರ್ಯಾಕಿಂಗ್ ಅಂತ ಇವಾಗ ಜಸ್ಟ್ ಹೇಳಿದೆ ನಾನು. ಆಫ್ ಟ್ರ್ಯಾಕಿಂಗ್ ಅಂತಂದ್ರೆ ಇದು ಈ ತರ ಬರಬೇಕು, ಬಟ್ ಡ್ಯೂ ಟು ದ ವೆಹಿಕಲ್ ಟೆಂಡೆನ್ಸಿ, ಅಂದ್ರೆ ವೇಟ್ ಜಾಸ್ತಿ ಇರುತ್ತೆ ಮತ್ತೆ ಈ ತರ ಹೋಗೋಕೆ ಟ್ರೈ ಮಾಡುತ್ತೆ ಏನು ವೆಹಿಕಲ್. ಸೊ ಅದನ್ನ ಈ ತರ ಟೆಂಡೆನ್ಸಿ ನಾವು ಮೂವ್ ಮಾಡಿರ್ತಾನೆ ಅದಕ್ಕೆ. ಸೊ ಅದಕ್ಕೋಸ್ಕರನು ಸ್ವಲ್ಪ ಏನಂತಂದ್ರೆ ಇಲ್ಲಿ ಸ್ವಲ್ಪ ಇಲ್ಲಿ ವಿಡ್ತ್ ಜಾಸ್ತಿ ಬೇಕು, ಇಲ್ಲಿ ಕಂಪೇರ್ ಟು ಈ ಪೋರ್ಷನ್ ಅಲ್ಲಿ ಸ್ವಲ್ಪ ವಿಡ್ತ್ ಜಾಸ್ತಿ ಬೇಕಾಗುತ್ತೆ. ಅದನ್ನೇ ನಾವು ಎಕ್ಸ್ಟ್ರಾ ವೈಡ್ನಿಂಗ್ ಅಂತ ಅಂತೀವಿ, ಗೊತ್ತಾಯ್ತಾ. ಸೊ ಅದಕ್ಕೆ ಬೇಕು, ಅದಕ್ಕೆ ಮೆಕ್ಯಾನಿಕಲ್ ವೈಡ್ನಿಂಗ್ ಅಂತ ಅಂತೀವಿ, ಗೊತ್ತಾಯ್ತಾ. ಸೊ ಟ್ರ್ಯಾಕಿಂಗ್ ಗೋಸ್ಕರ ಏನು, ಅವಾಯ್ಡ್ ಟ್ರ್ಯಾಕಿಂಗ್ ಡ್ಯೂ ಟು ದ ರಿಜಿಡಿಟಿ ಆಫ್ ದ ವೀಲ್ ಬೇಸ್ ಬೇಗ ಟರ್ನ್ ಆಗೋದಿಲ್ಲ, ಯಾಕಂದ್ರೆ ಸ್ಪೀಡ್ ಅಲ್ಲಿ ಇರುತ್ತೆ ವೆಹಿಕಲ್. ಸಡನ್ ಆಗಿ ಟರ್ನ್ ಮಾಡಿದ್ರೆ ಏನಂತಾರೆ ಓವರ್ ಟರ್ನ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಗ್ರಾಜುವಲ್ ಚೇಂಜ್ ಮಾಡಬೇಕಾಗುತ್ತೆ, ಅವಾಗ ಮೆಕ್ಯಾನಿಕಲ್ ವೈಡ್ನಿಂಗ್ ಅಂತಾರೆ ಅದನ್ನ ಮಾಡೋದು. ಸೊ ದಿಸ್ ಇಸ್ ದ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಿದೆ ಅಂದ್ರೆ ಸೈಕಾಲಜಿಕಲ್ ಟೆಂಡೆನ್ಸಿ ಆಫ್ ದ ಡ್ರೈವರ್, ಅಂದ್ರೆ ಅವ್ರದ್ದು ಮೆಂಟಲ್ ಎಬಿಲಿಟಿ ಏನಿದೆ, ಸೈಕಾಲಜಿ ಏನಿದೆ ಆಫ್ ದ ಡ್ರೈವರ್ ಟು ಪ್ಲೇ ಅವೇ ದ ಎಡ್ಜ್ ಆಫ್ ದ ಕ್ಯಾರೇಜ್ ವೇ ಆಸ್ ದೇ ಡ್ರೈವ್ ಆನ್ ದ ಕರ್ವ್. ಅಂದ್ರೆ ಇದು ಒಂದು ಕರ್ವ್ ಅಲ್ಲಿ ಮೂವ್ ಆಗ್ತಾ ಇದೆ, ಈ ಕರ್ವ್ ಅಲ್ಲಿ ಏನೋ ಒಂದು ವೆಹಿಕಲ್ ಮೂವ್ ಆಗ್ತಾ ಇದೆ. ಸೊ ಆ ಡ್ರೈವರ್ದು ಸೈಕಾಲಜಿ ಯಾವ ತರ ಇದೆ ಅಂತಂದ್ರೆ ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಎಡ್ಜ್ ಆಫ್ ದ ಕ್ಯಾರೇಜ್ ವೇ ಆಸ್ ದೇ ಡ್ರೈವ್ ಆನ್ ದ ಕರ್ವ್, ಅಂದ್ರೆ ಇದನ್ನ ವೆಹಿಕಲ್ ನ ಇಲ್ಲಿಂದ ಬರ್ತಾ ಇದ್ರೆ ಅದು ಇದೇ ಕರ್ವ್ ಯಾವ ತರ ಮೂವ್ ಆಗ್ತಾ ಇರುತ್ತೆ ನೋಡಿ, ಆ ಕರ್ವ್ ಪ್ರಕಾರನೇ ಅವರು ಏನಂತಂದ್ರೆ ಸ್ಟೇರಿಂಗ್ ನ ತಿರ್ಸ್ಬೇಕಾಗುತ್ತೆ. ಸೊ ತಿರ್ಸ್ಲಿಲ್ಲ ಅಂದ್ರೆ ಏನಾಗುತ್ತೆ ನೋಡಿ, ಇದು ಈಗ ಕರ್ವ್ ಇದೆ. ಸೊ ತಿರ್ಸ್ಲಿಲ್ಲ ಅಂದ್ರೆ ಇದು ಸ್ಟ್ರೈಟ್ ಹೋಗ್ತಾ ಇರುತ್ತೆ, ಯಾಕಂದ್ರೆ ವೆಹಿಕಲ್ ಟೆಂಡೆನ್ಸಿ ಸ್ಟ್ರೈಟ್ ಇರುತ್ತೆ. ಯಾವತ್ತೂ ನಾವು ಅದಕ್ಕೆ ಏನಂತಂದ್ರೆ ಶೇಪ್ ಕೊಡ್ಬೇಕಾಗುತ್ತೆ. ಸೊ ಅದು ಇಂಪಾರ್ಟೆಂಟ್ ಇದೆ. ಸೊ ದಟ್ ಇಸ್ ಅ ಸೈಕಾಲಜಿಕಲ್ ಟೆಂಡೆನ್ಸಿ ಆಫ್ ದ ಡ್ರೈವರ್. ಸೊ ಇಲ್ಲಿ ಕ್ವಶನ್ ಅಲ್ಲಿ ಏನ್ ಕೇಳಿದ್ದಾರೆ, ಸೈಕಾಲಜಿಕಲ್ ವೈಡ್ನಿಂಗ್ ಆಫ್ ದ ಪೇಮೆಂಟ್ ಅಂತ ಕೇಳಿದ್ದಾರೆ. ಸೊ ಸೈಕಾಲಜಿಕಲ್ ವೈಡ್ನಿಂಗ್ ಬಗ್ಗೆ ಅರ್ಥ ಆಯ್ತು ಇವಾಗ ನೋಡಿ. ಸೊ ಯಾವುದೇ ತರದ್ದು ವೈಡ್ನಿಂಗ್ ಮಾಡ್ಬೇಕಾದ್ರೆ ಒಂದು ಮೆಕ್ಯಾನಿಕಲ್ ವೈಡ್ನಿಂಗ್ ಇದೆ, ಒಂದು ಸೈಕಾಲಜಿಕಲ್ ಇದೆ, ಗೊತ್ತಾಯ್ತಾ. ಒಂದು ಮೆಕ್ಯಾನಿಕಲ್ ವೈಡ್ನಿಂಗು, ಸೆಕೆಂಡ್ ಒಂದು ಸೈಕಾಲಜಿಕಲ್. ಸೊ ಮೆಕ್ಯಾನಿಕಲ್ ವೈಡ್ನಿಂಗ್ ನ ಏನಂತಂದ್ರೆ ಎನ್ ಅಂದ್ರೆ ನಂಬರ್ ಆಫ್ ಲೇನ್. ಫಾರ್ ಎಕ್ಸಾಂಪಲ್ ದಿಸ್ ಈಸ್ ಅ ರೋಡ್, ರೈಟ್, ಅಂಡ್ ದಿಸ್ ಈಸ್ ಅ ಸೆಂಟರ್ ಪಾಯಿಂಟ್ ಆಫ್ ದ ರೋಡ್, ಅಂಡ್ ದಿಸ್ ಈಸ್ ಒನ್ ಲೇನ್ 1 2, there are 2 lanes for example. So n is nothing but number of lanes bracket of L square by 2r, where L is the length of wheelbase. Next divided by 2r, r is the radius of the horizontal curve. Horizontal curve radius ಎಷ್ಟಿದೆ.
ಸೊ ಇದಿಷ್ಟೇ ನೀವು ಯೂಸ್ ಮಾಡಿದ್ರೆ ಇದು ಏನಾಗುತ್ತೆ ಹೇಳಿ ಮೆಕ್ಯಾನಿಕಲ್ ಆಗುತ್ತೆ. ಬರೀ ನಿಮಗೆ ಎಕ್ಸಾಮ್ ಅಲ್ಲಿ ಮೆಕ್ಯಾನಿಕಲ್ ಕೇಳಿದ್ರೆ ಮೆಕ್ಯಾನಿಕಲ್ ಮಾಡಿ, ಸೈಕಾಲಜಿಕಲ್ ಕೇಳಿದ್ರೆ ಸೈಕಾಲಜಿಕಲ್ ಮಾಡಿ. ಸೊ ಸೈಕಾಲಜಿಕಲ್ ಫಾರ್ಮುಲಾ ಏನಾಗುತ್ತೆ, V divided by 9.5 root R in kilometer per hour. So this is the formula for extra widening. Now in the question what they asked, they asked this extra widening due to the psychological effect ಅವರು ಕೇಳಿದ್ದಾರೆ. ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ, given radius of the horizontal curve is 230 ಮೀಟರ್ ಇದೆ. ಸೊ ರೂಲಿಂಗ್ ಸ್ಪೀಡ್ ಇನ್ ಕಿಲೋಮೀಟರ್ ಎಷ್ಟಿದೆ, 80 ಇದೆ. ಎಕ್ಸ್ಟ್ರಾ ವೈಡ್ನಿಂಗ್ ಡ್ಯೂ ಟು ಸೈಕಾಲಜಿಕಲ್ ಎಫೆಕ್ಟ್ ಏನಾಗುತ್ತೆ, V divided by 9.5 into root R. ಸೊ ಅದಾದ್ಮೇಲೆ ಅದನ್ನ ಮೇಲೆ ಪುಟ್ ಮಾಡಿ, ಜಸ್ಟ್ ಸಿಂಪಲ್ ಆಗಿ ಪುಟ್ ಮಾಡಬೇಕು. 80 divided by 9.5 into root 230. So you will get 0.555 meter is the extra widening due to the psychological effect. ಗೊತ್ತಾಯ್ತಾ? ಸೊ ಇದ್ರದ್ದು ಏನಾಗುತ್ತೆ ಆನ್ಸರು, B is the answer for this question. Right? Next question. The stopping sight distance depends on. Stopping sight distance depends upon. So stopping sight distance ಅಂದ್ರೆ ಏನು, ಫಸ್ಟ್ ಅದು ಅರ್ಥ ಮಾಡ್ಕೊಳ್ಳೋಣ. ನೋಡಿ, stopping sight distance ಅಂತಂದ್ರೆ it is a minimum sight distance available on a highway to enable the driver to stop a vehicle traveling at a designed speed safely without the collision with any other obstructions. For example, ಈಗ ಇಲ್ಲಿ ನೀವು ಹೋಗ್ತಾ ಇದ್ದೀರಾ, ರೈಟ್? ಸೊ ಇದು ಹೈವೇ ಇದೆ ನಿಮ್ದು, ನೀವು ನಿಮ್ಮ ವೆಹಿಕಲ್ ಇಲ್ಲಿದೆ. ಸೊ ಇಲ್ಲೊಂದು ಏನೋ ಒಂದು ವೆಹಿಕಲ್ ಹೋಗ್ತಾ ಇದೆ. ಸೊ ಈ ವೆಹಿಕಲ್ ನೋಡ್ಬಿಟ್ಟು ಫಾರ್ ಎಕ್ಸಾಂಪಲ್ ಇಲ್ಲಿ ಮುಂದ್ಗಡೆ ಒಂದು ಈ ಕಡೆಯಿಂದ ವೆಹಿಕಲ್ ಬರ್ತಾ ಇದೆ, ರೈಟ್? ಸೊ ನೀವು ಇವನು ಬರ್ತಾ ಇರುವಾಗ ಇವನೇನ್ ಮಾಡ್ದ, ಓವರ್ಟೇಕಿಂಗ್ ತಗೋವಾಗ ಸಡನ್ ಆಗಿ ಬ್ರೇಕ್ ಆಗ್ದ. ಸೊ ಬ್ರೇಕ್ ಹಾಕಿದಾಗ ನೀವು ಇವನಿಗೆ ಹೆಡ್ ಆನ್ ಕೊಲಿಷನ್ ಅವ್ರ ಕೊಲಿಷನ್ ಆಗ್ದೇನೆ ಅಂದ್ರೆ ಆಕ್ಸಿಡೆಂಟ್ ಆದೇ ತರ ನೀವು ಇಲ್ಲಿ ಬ್ರೇಕ್ ಅಪ್ಲೈ ಮಾಡಿದ್ರೆ ಈ ಡಿಸ್ಟೆನ್ಸ್ ಏನಿರುತ್ತೆ ನೋಡಿ, ರೈಟ್? ಸೊ ಅದನ್ನೇ ನಾವು ಏನಂತೀವಿ, ಸ್ಟಾಪಿಂಗ್ ಸೈಡ್ ಡಿಸ್ಟೆನ್ಸ್ ಅಂತ ಅನ್ಬೋದು. ಮಿನಿಮಮ್ ಸೈಡ್ ಡಿಸ್ಟೆನ್ಸ್ ಅವೈಲೇಬಲ್ ಆನ್ ಎ ಹೈವೇ ಟು ಎನೇಬಲ್ ದ ಡ್ರೈವರ್ ಟು ಸ್ಟಾಪ್ ಎ ವೆಹಿಕಲ್ ಟ್ರಾವೆಲಿಂಗ್ ಅಟ್ ಎ ಡಿಸೈನ್ ಸ್ಪೀಡ್. ಡಿಸೈನ್ ಸ್ಪೀಡ್ ಅಂತಂದ್ರೆ ಅದಷ್ಟೇ, ಅದಕ್ಕಿಂತ ಜಾಸ್ತಿ ಸ್ಪೀಡ್ ಹೋಗಂಗಿಲ್ಲ. ವಿತೌಟ್ ಕೊಲಿಷನ್ ವಿತ್ ಎನಿ ಅದರ್ ಅಬ್ಸ್ಟ್ರಕ್ಷನ್ಸ್ ಏನು ಇರೋದಿಲ್ಲ. ಸೊ ಇದನ್ನ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತಾರೆ, ಇದು ಯಾವ್ದ್ರ ಮೇಲೆ ಡಿಪೆಂಡ್ ಇರುತ್ತೆ, ಸೈಡ್ ಡಿಸ್ಟೆನ್ಸ್ ಡಿಪೆಂಡ್ಸ್ ಆನ್ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ರಿಯಾಕ್ಷನ್ ಟೈಮ್ ಆಫ್ ಅ ಡ್ರೈವರ್. ರಿಯಾಕ್ಷನ್ ಟೈಮ್ ಅಂತಂದ್ರೆ ಇವಾಗ ನೀವು ಡ್ರೈವಿಂಗ್ ಮಾಡ್ತಾ ಇದ್ದೀರಾ, ರೈಟ್? ಸೊ ನೀವು ಈಗ ಒಂದು ಹೈವೇ ಮೇಲೆ ಡ್ರೈವಿಂಗ್ ಮಾಡ್ತಾ ಇದ್ದೀರಾ. ಸೊ ಇಲ್ಲಿ ನೀವು ಹೋಗ್ತಾ ಇದ್ದೀರಾ, ರೈಟ್? ಸೊ ಸಡನ್ ಆಗಿ ಇವನೇನ್ ಮಾಡ್ದ, ಈ ಕಡೆ ಬಂದ್ಬಿಟ್ಟ. ಸೊ ನೀವು ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಇರುತ್ತೆ ಎಷ್ಟೇ ಇರಲಿ, ಬಟ್ ನೀವು ಏನ ರಿಯಾಕ್ಟ್ ಮಾಡ್ತಿರಲ್ಲ ಅವಾಗ, ಸೊ ನಿಮ್ ಮೈಂಡ್ ಅಲ್ಲಿ ಏನ್ ಬರುತ್ತೆ ನೋಡಿ, ರೈಟ್? ಸೊ ಅದನ್ನೇ ನಾವು ಏನಂತೀವಿ, ಡ್ರೈವರ್ ರಿಯಾಕ್ಷನ್ ಟೈಮ್ ಅಂತ ಅಂತೀವಿ. ಸೊ ನೀವು ಸಿಚುವೇಶನ್ ಯಾವ ತರ ಹ್ಯಾಂಡಲ್ ಮಾಡ್ತೀರಾ ಅದನ್ನೇ ನಾವು ರಿಯಾಕ್ಷನ್ ಟೈಮ್ ಆಫ್ ದ ಡ್ರೈವರ್ ಅಂತ ಅಂತೀವಿ. ಓಕೆ, ಸೊ ಇಂಡಿಯನ್ ರೋಡ್ ಕಾಂಗ್ರೆಸ್ ಸಜೆಸ್ಟೆಡ್ ಟೋಟಲ್ ರಿಯಾಕ್ಷನ್ ಟೈಮ್ ಆಫ್ 2.5 seconds. ನೋಡಿ, ಬರೀ 2.5 seconds ಇರುತ್ತೆ ನೀವು ಡಿಸಿಷನ್ ತಗೊಳಕ್ಕೆ, ಅಕಾರ್ಡಿಂಗ್ ಟು ಇಂಡಿಯನ್ ರೋಡ್ ಕಾಂಗ್ರೆಸ್ ಇಷ್ಟೇ ಇದೆ, ರೈಟ್? ಸೊ ಸೆಕೆಂಡ್ ಏನಿದೆ, ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ವೈಲ್ ಕ್ಯಾಲ್ಕುಲೇಟಿಂಗ್ ದ ಸೈಡ್ ಡಿಸ್ಟೆನ್ಸ್ ಈಸ್ ಸ್ಪೀಡ್ ಆಫ್ ದಿ ವೆಹಿಕಲ್. ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ, ಹೈಯರ್ ದ ಸ್ಪೀಡ್ ಮೋರ್ ಸೈಡ್ ಡಿಸ್ಟೆನ್ಸ್ ವಿಲ್ ಬಿ ರಿಕ್ವೈರ್ಡ್. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಈ ನೀವು ಕರ್ವ್ ಅಲ್ಲಿ ಈ ತರ ಹೋಗ್ತಾ ಇದ್ದೀರಾ, ಇಲ್ಲಿ ಎಷ್ಟು ನಿಮ್ದು ಈ ರೇಡಿಯಸ್ ಕಮ್ಮಿ ಇರುತ್ತೆ ನಿಮ್ದು ಅಷ್ಟು ನೀವು ಸ್ಪೀಡ್ ನ ರೆಡ್ಯೂಸ್ ಮಾಡಬೇಕಾಗುತ್ತೆ. ರೆಡ್ಯೂಸ್ ಮಾಡ್ಲಿಲ್ಲ ಏನಾಗುತ್ತೆ, ಸ್ಟ್ರೇಟ್ ಆಗಿ ಹೋಗ್ಬಿಡುತ್ತೆ, ರೈಟ್? ಸೊ ನೀವು ನೋಡ್ಬೋದು ಕಾರ್ನರ್ ಅಲ್ಲಿ ತುಂಬಾ ಆಕ್ಸಿಡೆಂಟ್ಸ್ ಆಗುತ್ತೆ, ಯಾಕಂದ್ರೆ ಅವರು ಸ್ಪೀಡ್ ನ ರೆಡ್ಯೂಸ್ ಮಾಡೋದಿಲ್ಲ, ಗೊತ್ತಾಯ್ತಾ? ಸೊ ಯಾಕಂದ್ರೆ ಆಸ್ ಪರ್ ದ ರೇಡಿಯಸ್ ಏನಿದೆ ನೀವು ಸ್ಪೀಡ್ ನ ಕಂಟ್ರೋಲ್ ಮಾಡಬೇಕಾಗುತ್ತೆ. ಸೊ ದ ಹೈಯರ್ ದ ಸ್ಪೀಡ್ ಮೋರ್ ಸೈಡ್ ಡಿಸ್ಟೆನ್ಸ್ ವಿಲ್ ಬಿ ರಿಕ್ವೈರ್ಡ್ ಟು ಸ್ಟಾಪ್ ದ ವೆಹಿಕಲ್, ಗೊತ್ತಾಯ್ತಾ? ನೆಕ್ಸ್ಟ್ ಬಂದ್ಬಿಟ್ಟು ಎಫಿಷಿಯನ್ಸಿ ಆಫ್ ದಿ ಬ್ರೇಕ್. ಇದಕ್ಕೆ ಒಳ್ಳೆ ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಹೊಸ ಕಾರ್ ತಗೊಂಡಿದ್ದೀರಾ, ಆಯ್ತಾ? ಹೊಸ ಕಾರ್ ಇದ್ದಾಗ ಎಲ್ಲ ಹೊಸದಾಗಿರುತ್ತೆ, ಅವಾಗ ಎಫಿಷಿಯನ್ಸಿನೂ ಚೆನ್ನಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಕಾರ್ ತಗೊಂಡ್ಬಿಟ್ಟು 3 ವರ್ಷ ಆಗಿದೆ, ಅವಾಗ ಬ್ರೇಕ್ ಎಫಿಷಿಯನ್ಸಿ ನೀವು ಸರ್ವಿಸಿಂಗ್ ಮಾಡಿದ್ರು ಏನಾಗುತ್ತೆ ಹೇಳಿ, ಎಫಿಷಿಯನ್ಸಿ ಕಮ್ಮಿ ಇರುತ್ತೆ, ಗೊತ್ತಾಯ್ತಾ? ಅದಕ್ಕೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಜಾಮೆಟ್ರಿಕಲ್ ಡಿಸೈನ್ ಮಾಡುವಾಗ ಏನ್ ಮಾಡ್ತಾರೆ ಅಂದ್ರೆ ಯಾವುದೇ ತರ ವೆಹಿಕಲ್ ಬರಲಿ ಅದ್ರದ್ದು ಬರೀ 50% ಅಷ್ಟೇ ಬ್ರೇಕ್ ಅಪ್ಲೈ ಆಗುತ್ತೆ ಅಂತ ತೋತಾರೆ ಎಫಿಷಿಯನ್ಸಿ ಆಫ್ ದಿ ಬ್ರೇಕ್. ಯಾಕಂತಂದ್ರೆ 50% ಸೇಫ್ಟಿಗೋಸ್ಕರ ಇಟ್ಬಿಡ್ತಾರೆ, ಎಲ್ಲರದು 100% ಬ್ರೇಕ್ ಆಗೋದಿಲ್ಲ ಅಂತ ಹೇಳ್ತೀನಿ. ಲಾಂಗ್ ವೆಹಿಕಲ್ ಅಂತೂ 50% ಇರುತ್ತೆ, ಆಯ್ತಾ? ಅಷ್ಟು ಡೇಂಜರ್ ಆಗಿರುತ್ತೆ ಲಾಂಗ್ ವೆಹಿಕಲ್ಸ್. ಸೊ ಇದು ಬಂದ್ಬಿಟ್ಟು ಎಫಿಷಿಯನ್ಸಿ ಆಫ್ ದ ಬ್ರೇಕ್ಸ್. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಸೈಡ್ ಡಿಸ್ಟೆನ್ಸ್ಗೆ ಫ್ರಿಕ್ಷನಲ್ ರೆಸಿಸ್ಟೆನ್ಸ್ ಬಿಟ್ವೀನ್ ದ ಟೈರ್ ಅಂಡ್ ದ ರೋಡ್. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿದು ವೆಹಿಕಲ್ ಮೂವ್ ಆಗ್ತಾ ಇದೆ ರೋಡ್ ಮೇಲೆ, ರೈಟ್? ಸೊ ಈ ತರ ವೆಹಿಕಲ್ ಮೂವ್ ಆಗ್ತಾ ಇದೆ, ಇವೆರಡರ ಮಧ್ಯೆ ಏನು ಫ್ರಿಕ್ಷನ್ ಇರುತ್ತೆ ನೋಡಿ, ರೈಟ್? ಸೊ ಅದನ್ನು ಇಂಪಾರ್ಟೆಂಟ್ ಇರುತ್ತೆ. ಫ್ರಿಕ್ಷನಲ್ ರೆಸಿಸ್ಟೆನ್ಸ್ ಇಸ್ ಮೋರ್ ದನ್ ದ
ವೆಹಿಕಲ್ ಸ್ಟಾಪ್ ಇಮಿಡಿಯೇಟ್ಲಿ ವೆನ್ ದ ಫ್ರಿಕ್ಷನಲ್ ರೆಸಿಸ್ಟೆನ್ಸ್ ಇಸ್ ಮೋರ್. ಇವೆರಡರ ಮಧ್ಯೆ ಫ್ರಿಕ್ಷನಲ್ ಜಾಸ್ತಿ ಇದ್ರೆ ಆಯ್ತಾ ಆಟೋಮೆಟಿಕ್ ಆಗಿ ವೆಹಿಕಲ್ ಸ್ಟಾಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು ನಿಮ್ ಗಾಡಿ ನಿಮ್ಮ ವೆಹಿಕಲ್ ಪಂಕ್ಚರ್ ಆದಾಗ ಯಾವ ತರ ಬಿಹೇವ್ ಮಾಡುತ್ತೆ ಅಥವಾ ಏರ್ ಇದ್ದಾಗ ಯಾವ ತರ ಬಿಹೇವ್ ಮಾಡುತ್ತೆ ಆಯ್ತಾ. ಸೊ ಅವಾಗ ಎರಡರದ್ದು ಏನಾಗುತ್ತೆ ಹೇಳಿ, ಫ್ರಿಕ್ಷನಲ್ ರೆಸಿಸ್ಟೆನ್ಸ್ ಬೇರೆ ಇರುತ್ತೆ, ಗೊತ್ತಾಗುತ್ತಲ್ಲ. ಫ್ರಿಕ್ಷನ್ ನೀವು ಏರ್ ಇದ್ದಾಗ ಕಮ್ಮಿ ಇರುತ್ತೆ, ಗೊತ್ತಾಯ್ತಾ. ಅವಾಗ ನೀವು ಪಂಕ್ಚರ್ ಆದಾಗ ಏನಾಗುತ್ತೆ, ತುಂಬಾ ಜಾಸ್ತಿ ಇರುತ್ತೆ, ಅದಕ್ಕೆ ಸೌಂಡ್ ಬರುತ್ತೆ, ಆ ಗಾಡಿನೂ ಅನ್ಕಂಟ್ರೋಲ್ ಆಗೋದಿಲ್ಲ. ಸೊ ಇಂಡಿಯನ್ ರೋಡ್ ಕಾಂಗ್ರೆಸ್ ಹ್ಯಾಸ್ ಸ್ಪೆಸಿಫೈಡ್ ದ ವ್ಯಾಲ್ಯೂ ಆಫ್ ಲಾಂಜಿಟ್ಯೂಡಲ್ ಫ್ರಿಕ್ಷನ್ ಬಿಟ್ವೀನ್ 0.35 to 0.4. ಲಾಂಜಿಟ್ಯೂಡ್ನಲ್ ಅಂತ ಹೇಳ್ತಾ ಇರೋದು. ಲಾಂಜಿಟ್ಯೂಡ್ನಲ್ ಅಂದ್ರೆ ನಾನು ಹೇಳ್ಬೋದು ಅಲಾಂಗ್ ದ ಲೆಂತ್ ಅಂತ ಹೇಳ್ತೀನಿ. ಈ ತರ ನೀವು ಇಲ್ಲಿ ಬ್ರೇಕ್ ಆಗಿದ್ರೆ ಇದ್ರದ್ದು ಏನು ಸ್ಕಿಡಿಂಗ್ ಆಗುತ್ತೆ ನೋಡಿ, ಇದು ರೈಟ್. ಸೊ ನೆಕ್ಸ್ಟ್ ಗ್ರೇಡಿಯಂಟ್ ಆಫ್ ದಿ ರೋಡ್. ಗ್ರೇಡಿಯಂಟ್ ಅಂತಂದ್ರೆ ರೈಸ್ ಆರ್ ಫಾಲ್ ಆಫ್ ಎ ರೋಡ್ ಅಲಾಂಗ್ ದ ಅಲೈನ್ಮೆಂಟ್ ಆಫ್ ದ ರೋಡ್, ರೈಟ್. ಸೊ ಈಗ ನೋಡಿ ಇಲ್ಲಿ, ವೈಲ್ ಕ್ಲೈಂಬಿಂಗ್ ಅಪ್ ಎ ಗ್ರೇಡಿಯಂಟ್ ದ ವೆಹಿಕಲ್ ಕ್ಯಾನ್ ಸ್ಟಾಪ್ ಇಮಿಡಿಯೇಟ್ಲಿ. ಅಂದ್ರೆ ಮೇಲೆ ಈ ತರ ರೋಡ್ ಇದ್ದಾಗ ನೀವು ಮೇಲೆ ಹತ್ಬೇಕಂದ್ರೆ ಏನಾಗುತ್ತೆ, ಗಾಡಿ ಟೆಂಡೆನ್ಸಿ ಏನಾಗುತ್ತೆ, ಹಿಂದ್ಗಡೆ ಬರೋ ಚಾನ್ಸಸ್ ಇರುತ್ತೆ. ಯಾಕೆಂತಂದ್ರೆ ಸ್ಟಾಪ್ ಆಗೋ ಚಾನ್ಸಸ್ ಇರುತ್ತೆ. therefore ಸೈಡ್ ಡಿಸ್ಟೆನ್ಸ್ ರಿಕ್ವೈರ್ಡ್ ಇಸ್ ಲೆಸ್. ಇಲ್ಲಿ ಸೈಡ್ ಡಿಸ್ಟೆನ್ಸ್ ತುಂಬಾ ಕಮ್ಮಿ ಬೇಕಾಗುತ್ತೆ. ವೈಲ್ ಡಿಸೆಂಡಿಂಗ್ ಅಂದ್ರೆ ಇಲ್ಲಿ ಕೆಳಗಡೆ ಬರುವಾಗ ಏನ್ ಹೇಳಿ, ಗ್ರಾವಿಟಿ ಆಲ್ಸೋ ಕಮ್ಸ್ ಇನ್ ಟು ದ ಆಕ್ಷನ್ ಅಂಡ್ ಸೋ ಮೋರ್ ಸೈಡ್ ಡಿಸ್ಟೆನ್ಸ್ ವಿಲ್ ಬಿ ರಿಕ್ವೈರ್ಡ್ ಟು ಸ್ಟಾಪ್ ದ ವೆಹಿಕಲ್. ಇಲ್ಲಿ ಜಾಸ್ತಿ ಬೇಕು. ನೀವು ನೋಡ್ಬೋದು ಡೌನ್ ಅಲ್ಲಿ ಬರ್ತಾ ಇರೋ ಗಾಡಿ ಏನಂತಂದ್ರೆ ವೆಹಿಕಲ್ಸ್ ಅನ್ಕಂಟ್ರೋಲಬಲ್ ಇರುತ್ತೆ ಒಂದೊಂದ್ಸಲ. ಅಪ್ಪಲ್ಲಿ ಹೋಗೋದು ಯಾಕೆಂದ್ರೆ ಟೆಂಡೆನ್ಸಿ ನಿಮ್ದು ಹಿಂದ್ಗಡೆ ಬರುತ್ತೆ, ಅಂದ್ರೆ ನೀವು ಫಾಸ್ಟ್ ಆಗಿ ಹೋಗಕ್ ಆಗಲ್ಲ. ಅದೇ ಡೌನ್ ಅಲ್ಲಿ ಬರೋ ಗಾಡಿ ಅನ್ಕಂಟ್ರೋಲ್ ಆಗುತ್ತೆ. ಅವಾಗ ಏನಾಗುತ್ತೆ ಹೇಳಿ, ಸೈಡ್ ಡಿಸ್ಟೆನ್ಸ್ ಜಾಸ್ತಿ ಬೇಕು ಅಂತ ಹೇಳ್ತಾ ಇರೋದು. ಸೊ ಇದು ಬಂದ್ಬಿಟ್ಟು ಏನಾಯ್ತು ಹೇಳಿ, ಸ್ಟಾಪಿಂಗ್ ಸೈಡ್ ಡಿಸ್ಟೆನ್ಸ್ ಮತ್ತು ಅದ್ರದ್ದು ಯಾವ್ಯಾವ್ದ್ರ ಮೇಲೆ ಪಾಯಿಂಟ್ಸ್ ಮೇಲೆ ಡಿಪೆಂಡ್ ಇರುತ್ತೆ. ನಾನು ಅನ್ಸೋ ಮಟ್ಟಿಗೆ ನಿಮಗೆ ಸ್ಟಾಪಿಂಗ್ ಸೈಡ್ ಡಿಸ್ಟೆನ್ಸ್ ಕ್ಲಿಯರ್ ಆಗಿದೆ ಅಂತ ಅನ್ಸುತ್ತೆ. ಓಕೆ ನೋಡಿ, ಸೊ ಈಗ ಅದರಲ್ಲಿ ಸ್ಟಾಪಿಂಗ್ ಸೈಡ್ ಡಿಸ್ಟೆನ್ಸ್ ಇಸ್ ದ ಸಮ್ ಆಫ್ ಲ್ಯಾಗ್ ಡಿಸ್ಟೆನ್ಸ್ ಅಂಡ್ ದ ಬ್ರೇಕಿಂಗ್ ಡಿಸ್ಟೆನ್ಸ್. ಲ್ಯಾಗ್ ಡಿಸ್ಟೆನ್ಸ್ ಅಂತಂದ್ರೆ ಈಗ ಇಲ್ಲಿದ್ದೀರಾ, ಇಲ್ಲಿ ವೆಹಿಕಲ್ ಇದೆ ನಿಮ್ದು, ಎಲ್ಲಿಂದ ಎಲ್ಲಿವರೆಗೂ ನಿಮ್ಗೆ ಈಗ ಇಲ್ಲಿ ಬ್ರೇಕ್ ಹಾಕಿದ್ದೀರಾ, ನೀವು ಅಪ್ಲೈ ಮಾಡಿದಿರ ಬ್ರೇಕ್, ಬಟ್ ಇಲ್ಲಿ ಬಂದು ನಿಂತ್ಕೊಂಡ್ಬಿಡ್ತು. ಸೊ ಇದೇನಾಗುತ್ತೆ ಹೇಳಿ, ಲ್ಯಾಗ್ ಡಿಸ್ಟೆನ್ಸ್ ಅನ್ಬೋದು, ರೈಟ್. ಅಂಡ್ ದ ಬ್ರೇಕಿಂಗ್ ಡಿಸ್ಟೆನ್ಸ್, ಬ್ರೇಕ್ ಆದ್ಮೇಲೂ ಏನಾಗುತ್ತೆ, ಅದು ಬ್ರೇಕಿಂಗ್ ಡಿಸ್ಟೆನ್ಸ್ ಇರುತ್ತೆ. ಸೊ SSD ಸೇಫ್ ಸ್ಟಾಪಿಂಗ್ ಸೈಡ್ ಡಿಸ್ಟೆನ್ಸ್ ಏನಾಗುತ್ತೆ, V into T, ರೈಟ್. ಸೊ V into T plus V square by 2GF. ಸೊ ಇದೇನಿದೆ, ಇದು ಮೆಕ್ಯಾನಿಕಲ್ ವೈಂಡಿಂಗು. ಆಮೇಲೆ ಇದೇನಿದೆ, ಅದು V into T plus V square by 2GF, ಆಯ್ತಾ. ಇಲ್ಲಿ ಆಲ್ರೆಡಿ ಇಲ್ಲಿ ನಾವು ಓದಿದೀವಿ, ಎಲ್ಲಿ ಈ ಪ್ರಾಬ್ಲಮ್ ಅಲ್ಲಿ ಮಾಡಿದೀವಿ, ಎಕ್ಸ್ಟ್ರಾ ವೈಂಡಿಂಗ್ ಮೇಲೆ ನೋಡಿದೀವಿ ಸ್ವಲ್ಪ. ಸೊ ಇದರಲ್ಲಿ ಯಾವ ತರ ಇದೆ ನೋಡಿ, V into T plus V square by 2GF. ಸೆಕೆಂಡ್ ಕೇಸ್ ಬರುತ್ತೆ, ವೆನ್ ವೆಹಿಕಲ್ ಇಸ್ ಮೂವಿಂಗ್ ಅಪ್ ಆರ್ ಡೌನ್. ಅಂದ್ರೆ ಈ ತರ ಅಪ್ ಇಲ್ಲ ಅಂದ್ರೆ ಡೌನ್ ಇದ್ದಾಗ ಕೊಟ್ಟಾಗ ಏನಂದ್ರೆ ಈ ಫಾರ್ಮುಲಾ ಯೂಸ್ ಮಾಡಬೇಕು. ವಿ ಏನಾಗುತ್ತೆ, ಡಿಸೈನ್ ಸ್ಪೀಡ್, ಟಿ ರಿಯಾಕ್ಷನ್ ಟೈಮ್, ಇದು 2.5 ಸೆಕೆಂಡ್ಸ್ ಇರುತ್ತೆ, ಯಾವತ್ತೂ ನೆನ್ಪಿಡಿ. ಲಾಂಜಿಟ್ಯೂಡಲ್ ಫ್ರಿಕ್ಷನ್ ಇವಾಗ ಹೇಳಿದೀನಿ 0.35 to 0.4 ಇರುತ್ತೆ. ಸೊ ಅಸೆಂಡಿಂಗ್ ಗ್ರೇಡಿಯಂಟ್ ಅಂದ್ರೆ ಪಾಸಿಟಿವ್ ವ್ಯಾಲ್ಯೂ ಇರುತ್ತೆ, ಡಿಸೆಂಡಿಂಗ್ ಗ್ರೇಡಿಯಂಟ್ ಅಂದ್ರೆ ನೆಗೆಟಿವ್ ವ್ಯಾಲ್ಯೂ ಇರುತ್ತೆ, ಗೊತ್ತಾಯ್ತಾ. ಸೊ ಇಷ್ಟು ನೀವು ನೆನ್ಪಿಟ್ರೆ ಸಾಕು, ಯಾವುದೇ ತರ ಪ್ರಾಬ್ಲಮ್ ಬಂದ್ರು ನೀವು ಮಾಡ್ಬೋದು. ನೆಕ್ಸ್ಟ್ ಕ್ವೆಶನ್, ದ ಕ್ರಾಸ್ ಸೆಕ್ಷನ್ ಫಾರ್ ಎ ಹೈವೇ ಈಸ್ ಟೇಕನ್ ಅಟ್. ನೋಡಿ ನಿನ್ನೆ ಕ್ಲಾಸ್ ಅಲ್ಲಿ ಅಂದ್ರೆ ಫಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, ಕ್ರಾಸ್ ಸೆಕ್ಷನ್ ಅಂದ್ರೇನು, ಲಾಂಜಿಟ್ಯೂಡಲ್ ಸೆಕ್ಷನ್ ಅಂದ್ರೇನು ನೋಡಿ. ಸೊ ಇದು ಫಾರ್ ಎಕ್ಸಾಂಪಲ್, ಇದು ಒಂದು ನಿಮ್ದು ಏನಿದೆ, ರೋಡ್ ಇದೆ, ರೋಡ್ ಲೆಂತ್ ಇದೆ, ನಾನು ಟಾಪ್ ವ್ಯೂ ಅಲ್ಲಿ ಹೇಳ್ತಾ ಇರೋದು. ಸೊ ಇದು ನಿಮ್ದು ಸೆಂಟರ್ ಲೈನ್ ಆಫ್ ದ ಹೈವೇ ಇದೆ. ಸೊ ಇವಾಗ ನೀವೇನ್ ಮಾಡ್ತೀರಾ, ಇಲ್ಲಿ 0 ಇದೆ, 0 ಚೈನೇಜ್ ಇದೆ. ಇಲ್ಲೇನಿದೆ, ಇದು 30 ಇದೆ, 0 ಚೈನೇಜ್ ಇಲ್ಲಿದೆ, ಇದು 30 ಚೈನೇಜ್ ಇದೆ, ಇದು 60 ಮೀಟರ್ ಇದೆ, ಆಯ್ತಾ. ಅದಾದ್ಮೇಲೆ ಇಲ್ಲಿ ಇನ್ನೊಂದು ಡಯಾಗ್ರಾಮ್ ಹಾಕ್ತೀನಿ. ಸೊ ಇಲ್ಲೊಂದು ರೋಡ್ ಇದೆ. ಸೊ ಇದ್ರದ್ದು ಇದು ಸೆಂಟ್ರಲ್ ಲೈನ್ ಆರ್ ಅಲೈನ್ಮೆಂಟ್ ಆಫ್ ದಿ ರೋಡ್ ಅಂತ ಅಂತೀನಿ. ಸೊ ಇಲ್ಲೂ ಇದೇನಿದೆ, 0 ಇದೆ, ಇಲ್ಲಿದು 30, ಇಲ್ಲಿದು 60 ಇದೆ ಅಂತ ತಗೋಣ, 60 ಮೀಟರ್. ಲಾಂಜಿಟ್ಯೂಡಲ್ ಸೆಕ್ಷನ್ ಅಂತಂದ್ರೆ ಅಲಾಂಗ್ ದ ಲೆಂತ್ ಆಫ್ ಎನ್ ಅಲೈನ್ಮೆಂಟ್, ಇಲ್ಲಿಂದ ಇಲ್ಲಿಗೆ. ಸೊ 0 ಹತ್ರ ಒಂದು ಲೆವೆಲ್ ತಗೋತಾರೆ, ಆಮೇಲೆ 30 ಮೇಲೆ ಒಂದು ತಗೋತಾರೆ, ಆಮೇಲೆ 60 ಮೇಲೆ ಒಂದು ತಗೋತಾರೆ. ಸೊ ಅಲಾಂಗ್ ದ ಲೆಂತ್, ಅಲಾಂಗ್ ದ ಅಲೈನ್ಮೆಂಟ್ ಅಂತಾನು ಅನ್ಬೋದು, ಅಲಾಂಗ್ ದ ಅಲೈನ್ಮೆಂಟ್ ಆಫ್ ರೋಡ್, LS. ಸೊ ಇದು ತಗೊಂಡ್ರೆ ಏನಾಗುತ್ತೆ ಅಂದ್ರೆ ನಿಮಗೆ ಈ ತರ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ 0 ಇದೆ ಇವಾಗ, ರೈಟ್, ಇಲ್ಲಿ 30 ಇದೆ, ಇಲ್ಲಿ 60 ಇದೆ. ಸೊ ನೀವು ಪ್ರೊಫೈಲ್ ನ ಡ್ರಾ ಮಾಡಿದಾಗ RL ತಗೊಂಡಾಗ ಈ ತರ ಬರುತ್ತೆ. ಒಂದು ನಿಮಿಷ,
ಈ ತರ ಪ್ರೊಫೈಲ್ ಬರುತ್ತೆ. ಸೊ ಈ ತರ ಪ್ರೊಫೈಲ್ ಬಂದ್ಮೇಲೆ ನೀವೇಂದ್ರೆ ಈ ತರ ಒಂದು ಸ್ಟ್ರೇಟ್ ಲೈನ್ ನ ಡ್ರಾ ಮಾಡ್ಕೋಬಹುದು. ಎಲ್ಲೆಲ್ಲಿ ಕಟ್ಟಿಂಗ್ ಇರುತ್ತೆ, ಇದು ಕಟ್ಟಿಂಗ್ ಪೋರ್ಷನ್, ಇದು ಫಿಲ್ಲಿಂಗ್ ಪೋರ್ಷನ್, ಇದು ಕಟ್ಟಿಂಗ್ ಪೋರ್ಷನ್, ಇದು ಫಿಲ್ಲಿಂಗ್ ಪೋರ್ಷನ್, ಕಟ್ಟಿಂಗ್ ಫಿಲ್ಲಿಂಗ್. ಸೊ ಈ ತರ ನೀವು ಮಾಡಬಹುದು. ಅದು ಲಾಂಜಿಟ್ಯೂಡಲ್ ಸೆಕ್ಷನ್, ಅದಕ್ಕೆ ಯೂಸ್ ಮಾಡ್ತಾರೆ. ಈಗ ಕ್ರಾಸ್ ಸೆಕ್ಷನ್ ಬಂದ್ಬಿಟ್ಟು, ಕ್ರಾಸ್ ಸೆಕ್ಷನ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಈಗ 0 ಮೀಟರ್ ಇದೆ, ನನಗೆ ಅಲಾಂಗ್ ದ ಲೆಂತ್ ಇದೆ, ಬಟ್ ನನಗೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಲ್ಲೂ ನನಗೆ ಬೇಕು. ಯಾಕಂದ್ರೆ ವಿಡ್ತ್ ಆಫ್ ದಿ ಪೇಮೆಂಟ್ ಇರುತ್ತೆ, ಆಮೇಲೆ ಫಾರ್ಮೇಶನ್ ವಿಡ್ತ್ ಇರುತ್ತೆ, ರೈಟ್ ಆಫ್ ವೇ ಇರುತ್ತೆ, ಆಯ್ತಾ. ಆಕ್ಚುಲಿ ಇದು ಪೇಮೆಂಟ್ ಬಿಡ್ತು, ಬಟ್ ಇಲ್ಲಿವರೆಗೂ ನಿಮ್ದು ಏನಂತಂದ್ರೆ ಫುಲ್ ಫಾರ್ಮೇಶನ್ ಲೆವೆಲ್ ಇರುತ್ತೆ ಇಲ್ಲಿವರೆಗೂ. ಸೊ ಇದ್ರದ್ದು ನಿಮಗೆಲ್ಲ ಇದ್ರದ್ದು ಡೀಟೇಲ್ಸ್ ಬೇಕು ತಾನೆ, ಯಾಕಂದ್ರೆ ಇಲ್ಲೂ ನೀವು ಕನ್ಸ್ಟ್ರಕ್ಷನ್ ಮಾಡ್ತಿರಲ್ಲ. ಸೊ ಅಲಾಂಗ್ ದ ಪರ್ಪೆಂಡಿಕ್ಯುಲರ್, ಆಯ್ತಾ, ಅಲೈನ್ಮೆಂಟ್ ಗೆ ಪರ್ಪೆಂಡಿಕ್ಯುಲರ್ ಆಗಿ ಅಂತ ಓದ್ತೀರಾ, ಇಲ್ಲಿ ನೋಡಿ ಇದಿದೆ. ಸೊ ಇದು ಪರ್ಪೆಂಡಿಕ್ಯುಲರ್ ಆಗಿದೆ ತಾನೆ. ಸೊ ಅದನ್ನ ನಾವು ಕ್ರಾಸ್ ಸೆಕ್ಷನ್ ಅಂತೀವಿ. ನೀವು ಇಲ್ಲಿ 1 ಮೀಟರ್ ಮೇಲೆ ತಗೋಬಹುದು, ಇಲ್ಲಿ ನೋಡಿ ಈ ತರ ಬರುತ್ತೆ, ಈ ತರ ಇದೆ ಅಂದ್ರೆ 1 ಮೀಟರ್ ಮೇಲೆ ತಗೋಬಹುದು, 2 ಮೀಟರ್ ಮೇಲೆ, ಮತ್ತೆ 3 ಮೀಟರ್ ಮೇಲೆ, ಮತ್ತೆ ಈ ಕಡೆನು 1 ಮೀಟರ್, 2 ಮೀಟರ್, ಆಮೇಲೆ 3 ಮೀಟರ್, ಈ ತರನು ತಗೋಬಹುದು. ಸೊ ರೈಟ್, ಇದು ಈಗ ಇಲ್ಲಿ 0 ಇದೆ, ಇದು 30 ಇದೆ ಅಂತ ತಗೊಳ್ಳಿ. ಸೊ ಇದು 15 ಇದೆ. ಸೊ 0 ಹತ್ರ ಏನ್ ಮಾಡಿದ್ರೆ ನೀವು ರೈಟ್ ಸೈಡ್ ಅಲ್ಲಿ, ಆಮೇಲೆ ಇದು ಲೆಫ್ಟ್ ಸೈಡ್ ಅಲ್ಲಿ, ಇದನ್ನ ನಾನು ಏನಂತೀನಿ, R1 ಅಂತೀನಿ, R1, R2, R3, ಈ ತರ L1, L2 ಮತ್ತೆ L3 ಅಂದ್ರೆ 1 ಮೀಟರ್, 2 ಮೀಟರ್, 3 ಮೀಟರ್. ಇದು ರೀಡಿಂಗ್ಸ್ ತಗೊಂಡ್ಮೇಲೆ ಇದು ಯಾವ ತರ ಬರುತ್ತೆ ಅಂದ್ರೆ, ಸೆಂಟರ್ ಅಂತೂ ಈ ತರ ಇರುತ್ತೆ, ಆಮೇಲೆ ಇದು ಈ ತರ ಬರುತ್ತೆ. ಏನ್ ಅಪ್ ಡೌನ್ ಇದೆ ರೋಡ್ ಮೇಲೆ ಅದು ಗೊತ್ತಾಗುತ್ತೆ ನಿಮಗೆ, ಗೊತ್ತಾಯ್ತಾ. ಸೊ ಅವಾಗ ನಾವೇನ್ ಮಾಡ್ಬೋದು, ಇದನ್ನ ಈ ತರ ಲೆವೆಲ್ ಮಾಡ್ಕೋಬಹುದು. ಸೊ ಇದಕ್ಕೆ ಕ್ರಾಸ್ ಸೆಕ್ಷನ್ ಮತ್ತೆ ಲಾಂಜಿಟ್ಯೂಡಲ್ ಸೆಕ್ಷನ್ ಯೂಸ್ ಮಾಡ್ತಾರೆ. ಅನ್ಸೋ ಮಟ್ಟಿಗೆ ನಿಮಗೆ ಅರ್ಥ ಆಯ್ತು ಅಂತ ಅನ್ಸುತ್ತೆ. ಸಿಂಪಲ್ ಆಗಿದೆ, ಅರ್ಥ ಮಾಡ್ಕೊಳ್ಳಿ. ಸೊ ಇದು ಆಪ್ಷನ್ ಏನಾಗುತ್ತೆ, ರೈಟ್ ಆಂಗಲ್ ಟು ದ ಸೆಂಟ್ರಲ್ ಲೈನ್ ಇದೆ, ಕರೆಕ್ಟ್ ಆಗಿದೆಯಾ. ಕ್ರಾಸ್ ಸೆಕ್ಷನ್ 30 ಮೀಟರ್ ಅಪಾರ್ಟ್ಸ್ ಇದೆ, 30 ಮೀಟರ್ ಇದೆ. Intermediate points having abrupt change in the gradient, correct ಆಗಿದೆ. So the all options are correct for this question. Next, pick up the incorrect statement from the following. Pick up the incorrect statement. The width of the right way of the is decided to accommodate. Width of right way. First of all, understand ಮಾಡ್ಕೊಳ್ಳಿ what you mean by right of way. Right of way is the width of the land required for the road along its alignment. For example, ನೋಡಿ ಇಲ್ಲಿ. ಸೊ ಈ ಸ್ಕೆಚ್ ಅಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಫಸ್ಟ್ ಹೊರಗಡೆಯಿಂದ ಒಳಗಡೆ ಬರೋಣ. ಇಲ್ಲಿ ನೋಡ್ಬೋದು ನೀವು, ಕಂಟ್ರೋಲ್ ಲೈನ್ ಅಂತ ಬರುತ್ತೆ ಫಸ್ಟ್. ಅಂದ್ರೆ ಈ ಲೈನ್ ಒಳಗಡೆ ಯಾವುದೇ ತರದ್ದು ಪ್ರಾಪರ್ಟಿನ ಅವರು ಅಲೋಡ್ ಮಾಡೋದಿಲ್ಲ. ಈ ಒಳಗಡೆ ಯಾರು ಏನು ಕನ್ಸ್ಟ್ರಕ್ಷನ್ ಮಾಡಂಗಿಲ್ಲ, ಆಯ್ತಾ. ಇದಿಷ್ಟು ಲೈನು, ಆಯ್ತಾ, ಇಲ್ಲಿಂದ ಇಲ್ಲಿವರೆಗೆ ಈ ಡಿಸ್ಟೆನ್ಸ್ ಒಳಗೆ ಏನೇ ಯಾವುದೇ ತರ ಗೌರ್ಮೆಂಟ್ ಪರ್ಮಿಷನ್ ಇಲ್ಲದೆ ನೀವು ಏನು ಮಾಡಕ್ಕಾಗಲ್ಲ, ಆಯ್ತಾ. ಇವನ್ ನೀವು ಏನಂತಾರೆ ಟ್ರೀಸ್ನು ಹಚ್ಚಂಗಿಲ್ಲ, ಟ್ರೀ ಹಚ್ಚಿದ್ರೆ ಮತ್ತೆ ಕಡ್ದು ಬಿಡ್ತಾರೆ. ಸೊ ಇದು ಈ ತರ ಇರುತ್ತೆ. ಸೊ ಅದನ್ನೇ ನಾವು ಏನಂತೀವಿ, ಕಂಟ್ರೋಲ್ ಲೈನ್. ಬಿಲ್ಡಿಂಗ್ ಲೈನ್ ಅಂತಂದ್ರೆ ಇಲ್ಲಿವರೆಗೂ ಇಲ್ಲೊಂದಿದೆ, ರೈಟ್. ಅದಾದ್ಮೇಲೆ ರೋಡ್ ಲ್ಯಾಂಡ್ ಬೌಂಡ್ರಿ ಅಂತ ಇದೆ. ಸೊ ರೋಡ್ ಲ್ಯಾಂಡ್ ಬೌಂಡ್ರಿ ಅಂದ್ರೆ ಇದನ್ನ ನೀವು ನೋಡಿ, ಓವರ್ ವಿಡ್ತ್ ಬಿಟ್ವೀನ್ ದ ಬಿಲ್ಡಿಂಗ್ ಲೈನ್ಸ್. ಓವರ್ ವಿಡ್ತ್ ಇದ್ರ ಒಳಗಡೆ ಏನಿರ್ಬೇಕು, ಬಿಲ್ಡಿಂಗ್ ಲೈನ್ಸ್, ಅದು ಹೇಳ್ತಾ ಇರೋದು. ರೋಡ್ ಲ್ಯಾಂಡ್ ವಿಡ್ತ್, ರೈಟ್ ಆಫ್ ವೇ, ಇಲ್ಲಿ ನೋಡಿ ಇಲ್ಲಿದೆ, ಇಲ್ಲಿಂದ ಇಲ್ಲಿಗಿದೆ, ಇಲ್ಲಿಂದ ಇಲ್ಲಿಗೆ. ಸೊ ಇದನ್ನ ರೈಟ್ ಆಫ್ ವೇ ಅಂತೀವಿ. ಫಾರ್ಮೇಶನ್ ನ ಇಲ್ಲಿವರೆಗೂ ಮಾಡ್ತಾರೆ ಒಂದ್ಸಲ. ಫಾರ್ಮೇಶನ್ ಲೆವೆಲ್ ಏನಿರುತ್ತೆ ನೋಡಿ. ಸೊ ಫಾರ್ಮೇಶನ್ ಆಕ್ಚುಲಿ ಇಲ್ಲಿಂದ ಇಲ್ಲಿಗೆ ಇದೆ. ಸೊ ಇದು ಲೆವೆಲ್ ಮಾಡ್ಕೋತಾರೆ, ಇಲ್ಲಿಂದ ಇಲ್ಲಿಗೆ ಲೆವೆಲ್ ಮಾಡ್ಕೋತಾರೆ. ಸೊ ಅದಾದ್ಮೇಲೆ ಇದೇನಿದೆ ಗೊತ್ತಾ, ಇಲ್ಲಿಂದ ಇಲ್ಲಿಗೆ ಏನಿದೆ ನೋಡಿ, ಇಲ್ಲಿಂದ ಆಮೇಲೆ ಇಲ್ಲಿವರೆಗೆ. ಸೊ ಇದನ್ನ ಫಾರ್ಮೇಶನ್ ಅನ್ಬೋದು. ಈ ತರ ಇದೆ ಅಂದ್ರೆ ಫಸ್ಟ್ ಈ ತರ ಲೆವೆಲ್ ಮಾಡ್ಕೋತಾರೆ. ಲೆವೆಲ್ ಮಾಡ್ಕೊಂಡ್ಮೇಲೆ ಈ ತರ ಫಾರ್ಮೇಶನ್ ಲೆವೆಲ್ ನ ಏನಂತಂದ್ರೆ ಹಾಕೋತಾರೆ. ಸೊ ಇದು ಸಾಯಿಲ್ ಇರುತ್ತೆ. ಸೊ ಇದು ಫಾರ್ಮೇಶನ್ ಲೆವೆಲ್, ಆಯ್ತಾ. ಸೊ ಇದು ಎಂಬ್ಯಾಕ್ಮೆಂಟ್ ಅಂತ ಅಂತೀವಿ ತಾನೆ ಇದಕ್ಕೆ, ಎಂಬ್ಯಾಕ್ಮೆಂಟ್. ಸೊ ಇದು ಎಂಬ್ಯಾಕ್ಮೆಂಟ್, ಇದು ಎಂಬ್ಯಾಕ್ಮೆಂಟ್ ಅಂತೀವಿ. ಅಂದ್ರೆ ಅಬೋ ಗ್ರೌಂಡ್ ಲೆವೆಲ್ ಇರ್ಬೋದು ಅಥವಾ ಬಿಲೋ ಗ್ರೌಂಡ್ ಲೆವೆಲ್ ಇದ್ರೆ ನಾವು ಫಿಲ್ಲಿಂಗ್ ಅಂತೀವಿ. ಇದು ಅಬೋ ಇದ್ರೆ ಎಂಬ್ಯಾಕ್ಮೆಂಟ್ ಅಂತೀವಿ. ಸೊ ಇದನ್ನ ಇಲ್ಲ ನೋಡಿ, ಕ್ಯಾರೇಜ್ ವೇ ಅಂತ ಹೇಳ್ತಾ ಇರೋದು. ಟೋಟಲ್ ಏನಿರುತ್ತೆ, ರೋಡು ಇದ್ರ ಮೇಲೆ ಇಷ್ಟು ಫುಲ್ ಇರೋದಿಲ್ಲ. ಈಗ ಇದು ನೀವು ಮಾಡಿದ್ರೆ ರೋಡ್ ಇಷ್ಟೇ ಇರುತ್ತೆ, ಇಲ್ಲಿ ನೋಡಿ, ಆಯ್ತಾ. ರೋಡ್ ಇಷ್ಟೇ ಪೋರ್ಷನ್ ಇರುತ್ತೆ, ಅಂದ್ರೆ ನಿಮ್ದು ನೀವು ಮೂವ್ಮೆಂಟ್ ಮಾಡ್ತಿರಲ್ಲ. ಸೊ ಇದು ಫುಲ್ ಏನಿರುತ್ತೆ ನೋಡಿ ಇದು. ಸೊ ಇದನ್ನೇ ನಾವು ರೈಟ್ ಆಫ್ ವೇ ಅಂತ ಅಂತೀವಿ, ಕ್ಯಾರೇಜ್ ವೇ ಆರ್ ರೈಟ್ ಆಫ್ ವೇ, ಆಯ್ತಾ. ರೋಡ್ ವೇ ಆರ್ ಫಾರ್ಮೇಶನ್ ಅಂತಾನು ಅನ್ಬೋದು, ಗೊತ್ತಾಯ್ತಾ. ಸೊ ಇದು ಸೆಂಟ್ರಲ್ ಲೈನ್ ಆಫ್ ದಿ ರೋಡ್ ಕಾಣಿಸ್ತಾ ಇದೆ ನಿಮಗೆ. ಸೆಂಟ್ರಲ್ ಲೈನ್ ಈ ತರ, ಇಲ್ಲಿಂದ ಈ ತರ ಡ್ರಾ ಮಾಡಿದೆ ನೋಡಿ. ಸೊ ಇದು ಸೆಂಟ್ರಲ್ ಲೈನ್, ರೈಟ್. ಸೆಟ್ ಬ್ಯಾಕ್ ಡಿಸ್ಟೆನ್ಸ್ ಅಂತಂದ್ರೆ ಅಲ್ಲಿವರೆಗೂ ಯಾವುದೇ ತರದ್ದು ಏನೇ ಫ್ಯೂಚರ್ ಕನ್ಸ್ಟ್ರಕ್ಷನ್ ಮಾಡಂಗಿಲ್ಲ ಇಲ್ಲಿ. ಸೆಟ್ ಬ್ಯಾಕ್ ಡಿಸ್ಟೆನ್ಸ್ ಅಂದ್ರೆ ಇದು ರೋಡ್ ಬೌಂಡ್ರಿ, ಆಯ್ತಾ. ಸೊ ನೀವು ನೋಡಿರ್ಬೋದು ನಾನು ಅನ್ಸೋ ಮಟ್ಟಿಗೆ, ಬಟ್ ನಿಮಗೆ ಟೆಕ್ನಿಕಲ್ ಆಗಿ ಇದೆ ಅಂತ ಅರ್ಥ ಆಗ್ತಿರ್ಲಿಲ್ಲ.
ಗೊತ್ತಾಯ್ತಲ್ಲ ಇವತ್ತು. ಇದಂತೂ ನೋಡಿ ಇಲ್ಲೇನು ಹ್ಯಾಚ್ ಪೋರ್ಷನ್ ಈ ತರ ಇದು ಮಾಡಿದಾರೆ ನೋಡಿ. ಸೊ ಇದಿಷ್ಟೇ ನಿಮ್ದು ರೋಡ್ ಇದೆ. ಇದೇನಿದೆ ಶೋಲ್ಡರ್ ಅಂತ ಅನ್ಬೋದು ನಾವು. ಇದು ರಿಮೈನಿಂಗ್ ಪೋರ್ಷನ್ ಇದೆ, ಇದನ್ನ ಶೋಲ್ಡರ್ ಅಂತ ಅನ್ಬೋದು. ಸೊ ಇದು ಟೋಟಲ್ ನಾವು ಕ್ಯಾರೇಜ್ ವೇ ಅಂತೀವಿ. ಅರ್ಥ ಆಯ್ತಲ್ಲ. ಸೊ ಇದನ್ನೇ ರೋಡ್ ವೇ ಆರ್ ಫಾರ್ಮೇಶನ್ ಅಂತೀವಿ. ಇವಾಗ ಕ್ವಶನ್ ನೋಡೋಣ. ಸೊ ರೈಟ್ ಆಫ್ ವೇ ಇಸ್ ದ ವಿಡ್ತ್ ಆಫ್ ಲ್ಯಾಂಡ್ ರಿಕ್ವೈರ್ಡ್ ಫಾರ್ ದ ರೋಡ್ ಅಲಾಂಗ್ ಇಟ್ಸ್ ಅಲೈನ್ಮೆಂಟ್. ಕರೆಕ್ಟ್ ಆಗಿದೆ. ವಿಡ್ತ್ ಆಫ್ ಲ್ಯಾಂಡ್ ಅಕ್ವೈರ್ಡ್ ಶುಡ್ ಬಿ ಅಡ್ವೊಕೇಟ್ ಟು ಅಕೊಮಡೇಟ್ ಆಲ್ ದ ಕ್ಲಾಸ್ ಸೆಕ್ಷನಲ್ ಇದು ಕ್ಲಾಸ್ ಅಲ್ಲ, ಕ್ರಾಸ್ ಬೇಕು. ಕ್ರಾಸ್ ಸೆಕ್ಷನಲ್ ಎಲಿಮೆಂಟ್ಸ್ ಆಫ್ ದ ಹೈವೇ, ಇದು ಕ್ರಾಸ್ ಬರಬೇಕು. ಕ್ರಾಸ್ ಸೆಕ್ಷನಲ್ ಎಲಿಮೆಂಟ್ಸ್ ಆಫ್ ದ ಹೈವೇ, ಕ್ರಾಸ್ ಸೆಕ್ಷನಲ್ ಫುಲ್ ಕಂಪ್ಲೀಟ್ ಆಗಬೇಕು ನಿಮ್ದೆಲ್ಲ ಡೀಟೇಲ್ಸ್. ರೈಟ್ ಆಫ್ ವೇ ವಿಡ್ತ್ ಈಸ್ ಗವರ್ನ್ ಬೈ ದ ಫ್ಯಾಕ್ಟರ್ಸ್. ಫಸ್ಟ್ ಏನು ವಿಡ್ತ್ ಆಫ್ ದಿ ಫಾರ್ಮೇಶನ್, ಇಲ್ಲಿ ನೋಡ್ಬೋದು ನೀವು. ಸೊ ಇದ್ರದ್ದು ವಿಡ್ತ್ ಆಫ್ ದಿ ಫಾರ್ಮೇಶನ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ, ಅದನ್ನ ನಾವು ಕಂಟ್ರೋಲ್ ಮಾಡ್ಬೋದು. ಹೈಟ್ ಆಫ್ ಎಂಬ್ಯಾಕ್ಮೆಂಟ್ ಆರ್ ಡೆಪ್ತ್ ಆಫ್ ದಿ ಕಟಿಂಗ್, ಅಂದ್ರೆ ಇದ್ರದ್ದು ಹೈಟ್ ಆಫ್ ಡೆಪ್ತ್ ಆರ್ ಕಟ್ಟಿಂಗ್ ಎಷ್ಟಿದೆ. ಒಂದ್ಸಲ ಈ ತರ ಬರುತ್ತೆ ನೋಡಿ. ಈ ತರ ನೀವು ಗ್ರೌಂಡ್ ಈ ತರ ಇದ್ರೆ ರೋಡ್ ನಿಮ್ದು ಈ ತರ ಬರುತ್ತೆ. ರೋಡ್ ನಿಮ್ದು ಈ ತರ ಬರುತ್ತೆ. ಅವಾಗ ಇದಿಷ್ಟು ಕಟ್ಟಿಂಗ್ ಮಾಡಿ ಇದಿಷ್ಟು ಫಿಲ್ಲಿಂಗ್ ಮಾಡ್ಬೇಕಾಗುತ್ತೆ ಈ ತರ. ಸೊ ಹೈಟ್ ಆಫ್ ಎಂಬ್ಯಾಕ್ಮೆಂಟ್ ಆರ್ ಡೆಪ್ತ್ ಆಫ್ ಕಟ್ಟಿಂಗ್. ಸೈಡ್ ಸ್ಲೋಪ್ ಆಫ್ ದಿ ಎಂಬ್ಯಾಕ್ಮೆಂಟ್ ಅಂದ್ರೆ ಇದೇನಿದೆಲ್ಲ ಸೈಡ್ ಸ್ಲೋಪ್ ಅಂತೀವಿ ಇದಕ್ಕೆ. ಸೊ ಇದ್ರದ್ದು ಏನಿದೆ. ಅದಾದ್ಮೇಲೆ ಸೈಟ್ ಡಿಸ್ಟೆನ್ಸ್ ಕನ್ಸಿಡರೇಷನ್, SSD ಅಂತೀವಲ್ಲ, ಸ್ಟಾಪಿಂಗ್ ಸೈಟ್ ಡಿಸ್ಟೆನ್ಸ್ ಕನ್ಸಿಡರೇಷನ್. ಸ್ಕೋಪ್ ಆಫ್ ಫ್ಯೂಚರ್ ವೈಡ್ನಿಂಗ್ ಆಫ್ ದ ರೋಡ್, ಅಂದ್ರೆ ಇಲ್ಲಿ ಆಲ್ರೆಡಿ ಇದೆ, ಈಗ ಇದು 2 ಲೇನ್ ಮಾಡಿದೀರಾ, ಬಟ್ ಫ್ಯೂಚರ್ ಅಲ್ಲಿ ಇದಕ್ಕೆ 4 ಲೇನ್ ಮಾಡಿದ್ರೆ ಇದಿಷ್ಟು ನಿಮ್ಗೆ ಫ್ಯೂಚರ್ ಅಲ್ಲಿ ಮತ್ತೆ ಅದು ಲ್ಯಾಂಡ್ ಅಕ್ವಿಸಿಷನ್ ಮಾಡೋಕೆ ಯಾವುದೇ ತರ ಪ್ರಾಬ್ಲಮ್ ಆಗಬಾರ್ದು. ಮೊದಲೇ ಅದಕ್ಕೆ ಫ್ಯೂಚರ್ ಅಲ್ಲೇ ಏನ್ ಮಾಡ್ಬೇಕು, ಇದು ಈ ಲೈನ್ ನ ನೀವು ಕ್ಲಿಯರ್ ಆಗಿ ಇಟ್ಕೋಬೇಕು. ಯಾವುದೇ ತರ ಕನ್ಸ್ಟ್ರಕ್ಷನ್ ಇಲ್ಲಿ ಮಧ್ಯೆ ಬರಬಾರ್ದು. ಅರ್ಥ ಆಯ್ತಲ್ಲ. ಸೊ ಇದು ಬಂದ್ಬಿಟ್ಟು ರೈಟ್ ಆಫ್ ವೇ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ವಾಟ್? Incorrect statement from the following. The width of right way is decided to accommodate formation of the width, side slope, horizontal curve. So not the vertical curve. So answer for this question is D. Next question. ಫ್ರೆಂಡ್ಸ್, ನಿಮಗೆ ಇದೇ ತರ ಏನಂತಾರೆ ಎಕ್ಸ್ಪ್ಲನೇಷನ್ ಬೇಕಾ? ಯಾವ ತರ ಅನಿಸ್ತಾ ಇದೆ? ಈ ತರ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗೆ ಎಲ್ಲ ಕ್ವಶನ್ ಅರ್ಥ ಆಗ್ತಿದೆಯಲ್ಲ. ಸೊ ಕ್ವಶನ್ ಅರ್ಥ ಆದ್ರೆ ವಿಡಿಯೋ ನೋಡ್ತಾ ಇರೋ ಒಂದ್ಸಲ ಎಲ್ಲರೂ ಸ್ವಲ್ಪ ಒಂದು ಕಮೆಂಟ್ ಮಾಡಿದ್ರೆ ಏನಾಗುತ್ತೆ, ಏನೋ ಪ್ರಾಬ್ಲಮ್ ಇಲ್ಲ ತಾನೆ. ಕಮೆಂಟ್ ಮಾಡಿದ್ರೆ, ಒಂದು ಲೈಕ್ ಮಾಡಿದ್ರೆ, ಒಂದು ಶೇರ್ ಮಾಡಿದ್ರೆ ನಮಗೂ ಚೆನ್ನಾಗಿ ಅನ್ಸುತ್ತೆ. ನೀವು ಲೈಕ್ ಮಾಡಿದ್ರೆ ಆಯ್ತಾ, ಒಂದು ಕಮೆಂಟ್ ಮಾಡಿದ್ರೆ ನಮಗೆ ಮೋಟಿವೇಟ್ ಆಗುತ್ತೆ. ತುಂಬಾ ಜನ ವಿಡಿಯೋ ನೋಡ್ತಾರೆ, ಬಟ್ ಏನೇ ತರ ಕಮೆಂಟ್ ಮಾಡೋದಿಲ್ಲ, ನಂಗೆ ಗೊತ್ತಾಗೋದಿಲ್ಲ ನಿಮ್ಗೆ ಚೆನ್ನಾಗಿ ಅನಿಸ್ತಾ ಚೆನ್ನಾಗಿ ಅನಿಸಿಲ್ಲ. ರೈಟ್. ಸೊ ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್. What is the value of lateral coefficient of the friction as per the Indian Road Congress, IRC, Indian Road Congress? So what is the lateral coefficient? ಅದರ ಬಗ್ಗೆ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. Lateral coefficient of the friction F equal to 0.15. Lateral and longitudinal. ನೋಡಿ, ಈಗ ಇಲ್ಲಿ ನಾನು ಡ್ರಾ ಮಾಡ್ತೀನಿ. ಸೊ ಈ ತರ ಒಂದು ಕರ್ವ್ ಇದೆ, ಮೂವ್ ಆಗ್ತಾ ಇದೆ. ಈ ತರ ಕರ್ವ್ ಒಂದು ಹೋಗ್ತಾ ಇದೆ. ಸೊ ದಿಸ್ ಈಸ್ ದ central line of the road. Now what they are asking, lateral, and there are two different coefficient, longitudinal coefficient and lateral coefficient. ನೋಡಿ, lateral ಅಂತಂದ್ರೆ ವೆಹಿಕಲ್, ನಿಮ್ದೊಂದು ವೆಹಿಕಲ್ ಇದೆ, ಇಲ್ಲಿದೆ, ಇಲ್ಲಿಂದ ಈ ತರ ಮೂವ್ ಆಗ್ತಾ ಇದೆ, ರೈಟ್. ಸೊ ನೀವು ಯಾವಾಗ ಈ ಲೆಂತ್ ಅಲ್ಲಿ ಬ್ರೇಕ್ ಕೊಡಿದಾಗ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಹೋಗಿ ಏನಂತಂದ್ರೆ ಸ್ಟಾಪ್ ಆಗಿಂತ ಮುಂಚೆ ಏನಾದ್ರೂ ಫ್ರಿಕ್ಷನ್ ಆದ್ರೆ ಆಯ್ತಾ, ಸೊ ಅದು ನಾವೇನಂತೀವಿ ಲಾಂಜಿಟ್ಯೂಡನಲ್ ಕೋಎಫಿಷಿಯಂಟ್. ಲ್ಯಾಟ್ರಲ್ ಅಂದ್ರೆ ಒಂದ್ ಟೈಪ್ ಆಫ್, ನೀವು ಬ್ರೇಕ್ ಕೊಡಿದಾಗ ಈ ಕಡೆ ಏನ್ ಬರುತ್ತೆ ನೋಡಿ ಆಯ್ತಾ, ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಏನ್ ಬರುತ್ತೆ, ಸೊ ಅದನ್ನ ನಾವು ಲ್ಯಾಟರಲ್ ಅಂತೀವಿ. ಗೊತ್ತಾಯ್ತಾ? ಸೊ ಲ್ಯಾಟರಲ್ ಕೋಎಫಿಷಿಯಂಟ್ ಆಫ್ ದಿ ಫ್ರಿಕ್ಷನ್ ಇಸ್ 0.15, ಲಾಂಜಿಟ್ಯೂಡನಲ್ ಕೋಎಫಿಷಿಯಂಟ್ ಆಫ್ ದಿ ಫ್ರಿಕ್ಷನ್ ಇಸ್ 0.35 to 0.4. ಕನ್ಫ್ಯೂಸ್ ಆಗಬೇಡಿ. ಲ್ಯಾಟ್ರಲ್ ಲಾಂಜಿಟ್ಯೂಡನಲ್ ಎರಡು ವ್ಯಾಲ್ಯೂಸ್ ನ ಕನ್ಫ್ಯೂಸ್ ಮಾಡ್ಕೋಬೇಡಿ, ರೈಟ್. ಸೊ ಲ್ಯಾಟ್ರಲ್ಲೇ ಬೇರೆ ಇರುತ್ತೆ, ಲಾಂಜಿಟ್ಯೂಡನಲ್ ನೋಡಿ ಯಾವತ್ತೂ ಲ್ಯಾಟ್ರಲ್ ಕಮ್ಮಿ ಇರುತ್ತೆ ಲಾಂಜಿಟ್ಯೂಡನಲ್ ಗಿಂತ. ಯಾಕೆಂದ್ರೆ ಸ್ಟ್ರೇಟ್ ಅಲ್ಲಿ ನೀವು ಬ್ರೇಕ್ ಹೊಡೆದ್ರೆ ಏನಾಗುತ್ತೆ ಹೇಳಿ, ಸ್ಕಿಡಿಂಗ್ ಜಾಸ್ತಿ ಆಗುತ್ತಾ ಇಲ್ಲ ಕಮ್ಮಿ ಆಗುತ್ತಾ, ಇದು ಡಿಪೆಂಡ್ಸ್ ಆನ್ ಯುವರ್ ಸ್ಪೀಡ್ ಇರುತ್ತೆ. ಬಟ್ ಲೆಂತ್ ಅಲ್ಲಿ ಏನಾಗುತ್ತೆ, ಜಾಸ್ತಿ ಮೂವ್ ಆಗೋ ಚಾನ್ಸಸ್ ಇರುತ್ತೆ, ಏನಂದ್ರೆ ಫ್ರಿಕ್ಷನ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಕಂಪೇರ್ ಟು ಲ್ಯಾಟ್ರಲಿ. ಲ್ಯಾಟ್ರಲಿ ತುಂಬಾ ಬಹಳ ಫಾಸ್ಟ್ ಆಗಿದ್ದಾಗ ನೀವು ಬ್ರೇಕ್ ಅಪ್ಲೈ ಮಾಡಿದ್ರೆ ಲ್ಯಾಟ್ರಲ್ ಏನಂತಂದ್ರೆ ಗಾಡಿ ಮೂವ್ ಆಗುತ್ತೆ, ವೆಹಿಕಲ್. ಗೊತ್ತಾಯ್ತಾ? ಸೊ ಪ್ರಾಕ್ಟಿಕಲಿ ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಈಸಿ ಆಗುತ್ತೆ. ಲ್ಯಾಕ್ ಆಫ್ ಅಡ್ವೊಕೇಟ್ ಫ್ರಿಕ್ಷನ್ ಕ್ಯಾನ್ ಕಾಸ್ ಸ್ಕಿಡಿಂಗ್ ಆರ್ ಸ್ಲಿಪ್ಪಿಂಗ್ ಆಫ್ ದ ವೆಹಿಕಲ್ಸ್. ಸ್ಕಿಡಿಂಗ್ ಹ್ಯಾಪನ್ಸ್ ವೆನ್ ದ ಪಾತ್ ಟ್ರಾವೆಲ್ಡ್ ಅಲಾಂಗ್ ದ ರೋಡ್ ಸರ್ಫೇಸ್ is more than the circumferential movement of the wheels due to the friction. ಸ್ಕಿಡ್ಡಿಂಗ್ ಯಾವಾಗ ಆಗುತ್ತಂದ್ರೆ
ಯಾವ ಸ್ಪೀಡಲ್ಲಿ ಹೋದ್ರೆ ನಿಮ್ಮ ಆ ಸರ್ಫೇಸ್ಗೆ ಮತ್ತೆ ನಿಮ್ಮ ಟೈರ್ಗೆ ಗ್ರಿಪ್ ಇರಬೇಕು. ನಿಮ್ಮ ವೆಹಿಕಲ್ ಅದಕ್ಕಿಂತ ಫಾಸ್ಟ್ ಆಗಿ ಮೂವ್ ಆದ್ರೆ ಅವಾಗ ಸ್ಕಿಡ್ ಆಗುತ್ತೆ. ಸೊ ಸ್ಲಿಪ್ ಅಕರ್ಸ್ ವೆನ್ ದ ವೀಲ್ ರಿವಾಲ್ವ್ಸ್ ಮೋರ್ ದೆನ್ ದ ಕರೆಸ್ಪಾಂಡಿಂಗ್ ಲಾಂಜಿಟ್ಯೂಡಲ್ ಮೂವ್ಮೆಂಟ್ ಅಲಾಂಗ್ ದ ರೋಡ್. ಸ್ಕಿಡ್ ಯಾವಾಗ ಆಗುತ್ತೆ ಅಂದ್ರೆ ರೋಡ್ ಸರ್ಫೇಸ್ ಏನಿರುತ್ತೆ ಹೇಳಿ, ಸರ್ಕಂಫರೆನ್ಷಿಯಲ್ ಮೂವ್ಮೆಂಟ್ ಆಫ್ ದ ವೀಲ್ಸ್ ಡ್ಯೂ ಟು ದ ಫ್ರಿಕ್ಷನ್. ಅದೇ ಸ್ಲಿಪ್ ಯಾವಾಗ ಆಗುತ್ತೆ ಅಂತಂದ್ರೆ wheel revolves more than the corresponding longitudinal movement along the road. ಗೊತ್ತಾಯ್ತಾ? ಸೊ ಇವೆರಡು ಡಿಫ್ರೆನ್ಸ್ ಇದೆ, ಸ್ಕಿಡ್ಡಿಂಗು ಮತ್ತೆ ಸ್ಲಿಪ್ಪಿಂಗು. ಸ್ಲಿಪ್ ಅರ್ಥ ಮಾಡ್ಕೊಳ್ಳಿ, ರೈಟ್? ಸೊ ವೇರಿಯಸ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಫ್ರಿಕ್ಷನ್. ಫ್ರಿಕ್ಷನ್ಗೆ ಎಫೆಕ್ಟ್ ಏನಂದ್ರೆ ಟೈಪ್ ಆಫ್ ಪೇಮೆಂಟ್. ಯಾವ ಟೈಪ್ ಆಫ್ ಪೇಮೆಂಟ್ ಇದೆ? ಬಿಟಮಿನಸ್, ಕಾಂಕ್ರೀಟ್ ಅಂಡ್ ಗ್ರಾವಲ್ಸ್, ಆಯ್ತಾ? ಇದಂತೂ ಜಾಸ್ತಿ ಇವಾಗ ಎಲ್ಲೂ ಯೂಸ್ ಮಾಡೋದಿಲ್ಲ. ಯೂಸ್ ಮಾಡಿದ್ರೆ ಬರೀ ಬಿಟಮಿನಸ್ ಅಂಡ್ ಕಾಂಕ್ರೀಟ್. ಸಿ ರೋಡ್ ತುಂಬಾ ನಡೀತಾ ಇದೆ ಇವಾಗ. ಸೊ ಬಿಟಮಿನಸ್ ಅಂದ್ರೆ ನಿಮ್ಗೆ ಗೊತ್ತೇ ಆಗುತ್ತೆ, ಯಾವ್ದ್ರಲ್ಲಿ ಟಾರು ಮತ್ತೆ ಏನಂತಂದ್ರೆ ಬಿಟಮನ್ ಯೂಸ್ ಮಾಡ್ಬಿಟ್ಟು ಟಾಪ್ ಸರ್ಫೇಸ್ ನ ಏನಂತಂದ್ರೆ ನೀಟ್ ಆಗಿರ್ತಾರೆ. ಸೊ ಬಿಟಮಿನಸ್ ಆರ್ ಕಾಂಕ್ರೀಟ್, ಅದ್ರ ಮೇಲೂ ಏನಂದ್ರೆ ಫ್ರಿಕ್ಷನ್ ಡಿಪೆಂಡ್ ಇರುತ್ತೆ. ಸೊ ಕಂಡೀಷನ್ ಆಫ್ ದಿ ಪೇಮೆಂಟ್. ಕಂಡೀಷನ್ ಅಂದ್ರೆ ಎಷ್ಟು ಹಳೇದಿದೆ, ಯಾವ ತರ ಏನ್ ಕಂಡೀಷನ್ ಅಲ್ಲಿ ಇದೆ, ಆಯ್ತಾ? ಡ್ರೈ ಇದೆಯಾ, ವೆಟ್ ಇದೆಯಾ, ಹಾಟ್ ಇದೆಯಾ, ಕೋಲ್ಡ್ ಇದೆಯಾ, ಅದ್ರ ಮೇಲೂ ಫ್ರಿಕ್ಷನ್ ಡಿಪೆಂಡ್ ಇರುತ್ತೆ. ಕಂಡೀಷನ್ ಆಫ್ ದಿ ಟೈರ್ ಬರ್ಬೇಕು, ಇದು ಟೈರ್ ಬರ್ಬೇಕು. ಕಂಡೀಷನ್ ಆಫ್ ದಿ ಟೈರ್ ಅಂದ್ರೆ ನ್ಯೂ ಆರ್ ಓಲ್ಡ್. ನೋಡಿ, ಹೊಸದಿದ್ರೆ ಫ್ರಿಕ್ಷನ್ ಜಾಸ್ತಿ ಇರುತ್ತೋ ಕಮ್ಮಿ ಇರುತ್ತೆ, ಆಯ್ತಾ? ವರ್ನ್ ಔಟ್ ಇತ್ತಂದ್ರೆ ಜಾಸ್ತಿ ಆಗುತ್ತೆ, ಗೊತ್ತಾಯ್ತಾ? ಸೊ ಈ ತರ ಅದ್ರ ಮೇಲೂ ಡಿಪೆಂಡ್ ಇರುತ್ತೆ. ಸ್ಪೀಡ್ ಅಂಡ್ ಲೋಡ್ ಆಫ್ ದಿ ವೆಹಿಕಲ್. ಸ್ಪೀಡ್ ಎಷ್ಟು ಹೋಗ್ತಾ ಇದೆ, ಲೋಡ್ ಎಷ್ಟಿದೆ, ಅದ್ರ ಮೇಲೂ ಡಿಪೆಂಡ್ ಇರುತ್ತೆ. ಲಾಂಜಿಟ್ಯೂಡಲ್ ಫ್ರಿಕ್ಷನ್ ಈಸ್ ಯೂಸ್ಫುಲ್ ಇನ್ ಸೈಡ್ ಡಿಸ್ಟೆನ್ಸ್ ಕ್ಯಾಲ್ಕುಲೇಷನ್ ಅಂಡ್ ದ ಲ್ಯಾಟರಲ್ ಫ್ರಿಕ್ಷನ್ ಈಸ್ ಯೂಸ್ಫುಲ್ ಇನ್ ದ ಹಾರಿಜಾಂಟಲ್ ಕರ್ವ್ ಡಿಸೈನ್. ಲಾಂಜಿಟ್ಯೂಡಲ್ ಎದ್ರಲ್ಲಿ ಯೂಸ್ ಆಗುತ್ತೆ? ಸೈಡ್ ಡಿಸ್ಟೆನ್ಸ್ ಅಲ್ಲಿ. ಲ್ಯಾಟರಲ್ ಎದ್ರ ಯೂಸ್ ಆಗುತ್ತೆ? ಹಾರಿಜಾಂಟಲ್ ಕರ್ವ್ ಡಿಸೈನ್ ಅಲ್ಲಿ. ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್. ಕ್ಯಾಲ್ಕುಲೇಟ್ ದ ಸೇಫ್ ಸ್ಟಾಪಿಂಗ್ ಸೈಟ್ ಡಿಸ್ಟೆನ್ಸ್ ಇನ್ ಮೀಟರ್ ಫಾರ್ ಡಿಸೆಂಡಿಂಗ್ ಗ್ರೇಡಿಯಂಟ್ ಆಫ್ 3% ಫಾರ್ ಎ ಡಿಸೈನ್ ಸ್ಪೀಡ್ ಆಫ್ 80 ಕಿಲೋಮೀಟರ್ per hour, taking a coefficient of friction 0.35. 0.35 and total reaction time as 2 seconds. 2 seconds ಇದೆ. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಏನ್ ಮಾಡೋದು ನಿಮಗೆ? ಸ್ಟಾಪಿಂಗ್ ಸೈಟ್ ಡಿಸ್ಟೆನ್ಸ್. ಕ್ಯಾಲ್ಕುಲೇಟ್ ದ ಸೇಫ್ ಸ್ಟಾಪಿಂಗ್ ಸೈಟ್ ಡಿಸ್ಟೆನ್ಸ್. ನೋಡಿ, ಇವಾಗ ಫಸ್ಟ್ ನೀವು ಫಾರ್ಮುಲಾ ಏನಿದೆ ಸೇಫ್ ಸ್ಟಾಪಿಂಗ್ ಸೈಟ್ ಡಿಸ್ಟೆನ್ಸ್, ಲ್ಯಾಗ್ ಡಿಸ್ಟೆನ್ಸ್ ಅದನ್ನ ವಿ ಇಂಟು ಟಿ, ಆಮೇಲೆ ಬ್ರೇಕಿಂಗ್ ಡಿಸ್ಟೆನ್ಸ್, ಇವೆರಡೂ ಮಾಡಿದಾಗ ಸೇಫ್ ಸ್ಟಾಪಿಂಗ್ ಸೈಟ್ ಡಿಸ್ಟೆನ್ಸ್ ನಮಗೆ ಬರುತ್ತೆ, ರೈಟ್? ಸೊ ಅದಕ್ಕೆ ಲ್ಯಾಗ್ ಡಿಸ್ಟೆನ್ಸ್ ಪ್ಲಸ್ ಬ್ರೇಕಿಂಗ್ ಡಿಸ್ಟೆನ್ಸ್ ಮಾಡಬೇಕು. ಬಟ್ ಕ್ವಶನ್ ಪ್ರಕಾರ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನು ನೋಡೋಣ. ಡಿಸೆಂಡಿಂಗ್ ಗ್ರೇಡಿಯಂಟ್ ಕೊಟ್ಟಿದ್ದಾರೆ 3%, ಆಯ್ತಾ? ಸ್ಪೀಡ್ ಆಫ್ ದಿ ವೆಹಿಕಲ್ 80 ಕಿಲೋಮೀಟರ್ ಪರ್ ಅವರ್ ಕೊಟ್ಟಿದ್ದಾರೆ. ಸೊ ಕಿಲೋಮೀಟರ್ ಪರ್ ಅವರ್ ನ ಮೀಟರ್ ಪರ್ ಸೆಕೆಂಡ್ ಗೆ ಕನ್ವರ್ಟ್ ಮಾಡ್ಕೊಳ್ಳಿ, 3/3.6. ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಎಷ್ಟು ಕೊಟ್ಟಿದ್ದಾರೆ? ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ 0.35 ಇದೆ. ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ 0.35. ಟೋಟಲ್ ರಿಯಾಕ್ಷನ್ ಟೈಮ್ 2 ಸೆಕೆಂಡ್ಸ್. ಬಟ್ ಆಸ್ ಪರ್ IRC ಎಷ್ಟಿದೆ? 2.5 ಸೆಕೆಂಡ್ಸ್ ಇದೆ. ನಿಮಗೆ ಕೊಡ್ಲಿಲ್ಲ ಅಂದ್ರೆ ನೀವು 2.5 ಸೆಕೆಂಡ್ಸ್ ತಗೋಬೇಕು. ನಾವು ಡಿಸೆಂಡಿಂಗ್ ಗ್ರೇಡಿಯಂಟ್ n ಈಕ್ವಲ್ ಟು 3% ಕೊಟ್ಟಿದ್ದಾರೆ. ಸೊ ನಾವು ಯು ಹ್ಯಾವ್ ಟು ಯೂಸ್ ದ SSD ಫಾರ್ಮುಲಾ v ಇಂಟು ಟಿ ಪ್ಲಸ್ v ಸ್ಕ್ವೇರ್ ಬೈ 2g f ಮೈನಸ್ n ಡ್ಯಾಶ್, ಆಯ್ತಾ? ಡಿಸೆಂಡಿಂಗ್ ಅಂತಿದೆ, ಅದಕ್ಕೆ ನಾವೇನ್ ತಗೋತಾ ಇದ್ದು ಇಲ್ಲಿ ನೋಡಿ ಫಾರ್ಮುಲಾದಲ್ಲಿ ಪ್ಲಸ್ ಆರ್ ಮೈನಸ್ 0.01 n ಅಂತಿದೆ. ಈಗ ಅದೇ ನಾವು ಇಲ್ಲಿ ಅಪ್ಲೈ ಮಾಡ್ತೀವಿ. 80/3.6 into 2 is the t, that is the total reaction time, plus 80/3.6 square, 2 into 9.81 into 0.35 minus of 3/100. So you will get 123.09 meter. 123.09 meter is the answer for the given question. So but option ಅಲ್ಲಿ ಸ್ವಲ್ಪ changes ಕೊಟ್ಟಿದ್ದಾರೆ. 123.26 is the answer. ಗೊತ್ತಾಯ್ತಾ? ಸೊ ನೀವು ಇಲ್ಲಿ ಇಂಪಾರ್ಟೆಂಟ್ ಟೇಕ್ ಅವೇ ಏನಂತಂದ್ರೆ ಈ ಫಾರ್ಮುಲಾ ಇಂಪಾರ್ಟೆಂಟ್ ಇದೆ, ಇದು ನೆನ್ಪಿಡಿ. ಸೊ ಇದ್ರ ಪ್ರಕಾರ ನೀವು ಅಸೆಂಡಿಂಗ್ ಇದ್ರೆ ಪಾಸಿಟಿವ್ ತಗೋಬೇಕು, ಡಿಸೆಂಡಿಂಗ್ ಇದ್ರೆ ನೆಗೆಟಿವ್ ತಗೋಬೇಕು ಅಷ್ಟೇ. ಸೊ ಇದೇ ಚೇಂಜ್ ಆಗುತ್ತೆ, ಬೇರೆದೇನು ಚೇಂಜ್ ಆಗೋದಿಲ್ಲ. ಆಯ್ತಾ? ಅರ್ಥ ಆಯ್ತಲ್ಲ? ಸ್ಟಾಪಿಂಗ್ ಸೈಡ್ ಡಿಸ್ಟೆನ್ಸ್ ಯಾವ ತರ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ನೋಡಿ, ನಾನು ಜಾಸ್ತಿ ಪ್ರಾಬ್ಲಮ್ಸ್ ಮಾಡಿಸ್ತಾ ಇರೋದು ಯಾಕೆಂದ್ರೆ ಎಇ ಮತ್ತೆ ಜೆಇ ಎರಡಕ್ಕೂ ಹೆಲ್ಪ್ ಆಗಬೇಕು. ಎಇ ಅಲ್ಲಿ ಪ್ರಾಬ್ಲಮ್ಸ್ ಕೊಡ್ತಾರೆ, ಜೆಇ ಅಲ್ಲಿ ಏನ್ ಮಾಡ್ತಾರೆ ಹೇಳಿ, ಥಿಯರಿ ಕೊಡ್ತಾರೆ. ಸೊ ನಾನೇನ್ ಮಾಡ್ತಾ ಇರೋದು ಅಂದ್ರೆ ಎರಡು ಸೈಮಲ್ಟೇನಿಯಸ್ಲಿ ಒಂದೇ ಸಲ ಹೋಗ್ಬೇಕು ಅಂತಂದ ನಾನು ಎರಡು ಥಿಯರಿ ಮತ್ತೆ ಪ್ರಾಬ್ಲಮ್ ಎರಡು ಆಗ್ತಾ ಇರೋದು. ನೆಕ್ಸ್ಟ್, ವಾಟ್ ವಿಲ್ ಬಿ ದ ಶಿಫ್ಟ್ ಆಫ್ ಟ್ರಾನ್ಸಿಷನ್ ಕರ್ವ್
if the length of transition curve is 80 meter and the radius of the curve is 300 meter. ನೋಡಿ ಟ್ರಾನ್ಸಿಷನ್ ಕರ್ವ್ ಏನಿದೆ ಇದು ನೋಡಿ. ಫಸ್ಟ್ ಶಿಫ್ಟ್ ಅಂದ್ರೆ ಏನು ತಿಳ್ಕೊಳ್ಳಿ. ಟ್ರಾನ್ಸಿಷನ್ ಕರ್ವ್ ಇಸ್ ಇಂಟ್ರೊಡ್ಯೂಸ್ ಬಿಟ್ವೀನ್ ಅ ಸ್ಟ್ರೇಟ್ ಅಂಡ್ ಎ ಸರ್ಕ್ಯುಲರ್ ಕರ್ವ್. ಇದಂತೂ ಗೊತ್ತಿದೆ. ಸ್ಟ್ರೇಟ್ ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಸ್ಟ್ರೇಟ್ ಇದೆ, ಆಮೇಲೆ ಇಲ್ಲಿ ಸರ್ಕ್ಯುಲರ್ ಕರ್ವ್ ಇದೆ, ಆಮೇಲೆ ಇಲ್ಲಿ ಮತ್ತೆ ಸ್ಟ್ರೇಟ್ ಇದೆ. ಮೀಟ್ ದ ಸರ್ಕ್ಯುಲರ್ ಕರ್ವ್ ಟ್ಯಾಂಜೆನ್ಷಿಯಲಿ ದ ಶಿಫ್ಟ್ ಇಸ್ ಗಿವನ್. ಅಂದ್ರೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನೋಡ್ಬೋದು. ಸೊ ಈ ಪಾಯಿಂಟ್ ಏನಿದೆ ಇದು ಸ್ಟ್ರೇಟ್ ಇದೆ, ಅದಾದ್ಮೇಲೆ ಸರ್ಕ್ಯುಲರ್ ಕರ್ವ್ ಇದೆ, ಅದಾದ್ಮೇಲೆ ಸ್ಟ್ರೇಟ್ ಇದೆ. ಸೊ ಇನ್ಸ್ಟೆಡ್ ಆಫ್ ಇಲ್ಲಿ ಇದೇನಿದೆ ಇದು ಸರ್ಕ್ಯುಲರ್ ಕರ್ವ್. ಈ ಸರ್ಕ್ಯುಲರ್ ಕರ್ವ್ ನ ಇಲ್ಲಿ ತಂದು ಶಿಫ್ಟ್ ಮಾಡ್ತಾರೆ ಇಲ್ಲಿಂದ ನೋಡಿ. ಸೊ ಇಲ್ಲಿದೆ, ಈ ಪಾಯಿಂಟ್ ಅಲ್ಲಿ ಇದೆ, ಅದನ್ನ ಈ ಪಾಯಿಂಟ್ ಗೆ ಶಿಫ್ಟ್ ಮಾಡ್ತಾ ಇರೋದು ನಾವು. ಸೊ ಈ ಪಾಯಿಂಟ್ ಅಲ್ಲಿ ಶಿಫ್ಟ್ ಮಾಡ್ತಾ ಇರೋದು, ಇಲ್ಲಿಂದ ಇಲ್ಲಿಗೆ ವಿ ಆರ್ ಶಿಫ್ಟಿಂಗ್. ಸೊ ಇದನ್ನ ಶಿಫ್ಟ್ ಮಾಡ್ತಾ ಇದೀವಿ ಕರ್ವ್ ನ. ಸೊ ಆ ಶಿಫ್ಟ್ ಯಾವ ತರ ಮಾಡ್ತಾರೆ ಅಂದ್ರೆ, ಇದು ಇಲ್ಲಿ ಟ್ರಾನ್ಸಿಷನ್ ಕರ್ವ್ ಇರುತ್ತೆ, ಇಲ್ಲಿ ಸ್ಟ್ರೇಟ್ ಇರುತ್ತೆ, ಈ ಪೋರ್ಷನ್ ಇಲ್ಲಿಂದ ಇಲ್ಲಿಗೆ ಸ್ಟ್ರೇಟ್ ಇರುತ್ತೆ, ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ಟ್ರಾನ್ಸಿಷನ್ ಕರ್ವ್, ಅದಾದ್ಮೇಲೆ ಸರ್ಕ್ಯುಲರ್ ಕರ್ವ್, ಅದಾದ್ಮೇಲೆ ಮತ್ತೆ ಟ್ರಾನ್ಸಿಷನ್ ಕರ್ವ್, ಅದಾದ್ಮೇಲೆ ಸ್ಟ್ರೇಟ್ ಇರುತ್ತೆ. ಹೌದಾಯ್ತಾ? ಸೊ ಈ ತರ ನೀವು ಮಾಡ್ಬೋದು. ಇಲ್ಲಿ ನೋಡಿ, ಇದು ಸ್ಟ್ರೇಟ್ ಇದೆ, ಇದು ಸ್ಟ್ರೇಟ್, ಇದೊಂದು ಪೋರ್ಷನ್, ಅದಾದ್ಮೇಲೆ ಏನಿದು ಟ್ರಾನ್ಸಿಷನ್ ಕರ್ವ್, ಇದು ಟ್ರಾನ್ಸಿಷನ್ ಕರ್ವ್, ಇದು ಸ್ಟ್ರೇಟ್, ಅದಾದ್ಮೇಲೆ ಮತ್ತೆ ಸರ್ಕ್ಯುಲರ್ ಕರ್ವ್ ಇರುತ್ತೆ, ಇದಿಷ್ಟು ಸರ್ಕ್ಯುಲರ್ ಕರ್ವ್, ಈ ತರ ಸರ್ಕ್ಯುಲರ್ ಕರ್ವ್, ಅದಾದ್ಮೇಲೆ ಮತ್ತೆ ಟ್ರಾನ್ಸಿಷನ್ ಕರ್ವ್, ಅದಾದ್ಮೇಲೆ ಮತ್ತೆ ಸ್ಟ್ರೇಟ್. ಸೊ ಈ ತರ ಇರುತ್ತೆ ಟ್ರಾನ್ಸಿಷನ್ ಕರ್ವ್. ಸೊ ಶಿಫ್ಟ್ ಫಾರ್ಮುಲಾ ಏನಿದೆ, LS²/24R. LS²/24R. What is L? LS is the length of transition curve. R is the radius of the curve. Now in the question what they have given, what will be the shift of transition curve if the length of a transition curve is 80 meter and the radius of the curve is 300 meter. Length 80 ಕೊಟ್ಟಿದ್ದಾರೆ, ಆಮೇಲೆ radius 300 ಇದೆ. So just you have to put that value in this formula. The formula is S is equal to what? LS square divided by 24 into R. ಕರೆಕ್ಟಾ? 24 into R. ಈ ಫಾರ್ಮುಲಾನ ಪುಟ್ ಮಾಡಿದಾಗ 0.89 ಮೀಟರ್ ಬರುತ್ತೆ. ಅಂದ್ರೆ ಸೊ ಇಲ್ಲಿಂದ ಇಲ್ಲಿಗೆ 0.89 ಮೀಟರ್ ಇದೆ. ಇದು ಇಲ್ಲಿಂದ ಇಲ್ಲಿಗೆ ಇದು 0.89 ಮೀಟರ್ ಶಿಫ್ಟ್ ಮಾಡಬೇಕು. ಅಷ್ಟು ಕೆಳಗಡೆ ತರಬೇಕು, ಆ ಪಾಯಿಂಟ್ ಸಿಗುತ್ತೆ, ಮತ್ತೆ ನೀವು ಅಲ್ಲಿಂದ ಕರ್ವ್ ನ ಡ್ರಾ ಮಾಡಬಹುದು. ಸಿಂಪಲ್ ಸರ್ಕ್ಯುಲರ್ ಕರ್ವ್. ಅರ್ಥ ಆಯ್ತಲ್ಲ ಶಿಫ್ಟ್ ಅಂದ್ರೆ ಏನು ಅಂತ. ನೆಕ್ಸ್ಟ್ ಕ್ವಶನ್, ವಿಚ್ ಇನ್ಸ್ಟ್ರೂಮೆಂಟ್ ಈಸ್ ಯೂಸ್ ಫಾರ್ ದ ಮೆಜರ್ಮೆಂಟ್ ಆಫ್ ದ ಲಾಂಜಿಟ್ಯೂಡನಲ್ ಕೋಎಫಿಷಿಯಂಟ್ ಆಫ್ ದ ಫ್ರಿಕ್ಷನ್. ಆಯ್ತಾ? ಲಾಂಜಿಟ್ಯೂಡನಲ್ ಕೋಎಫಿಷಿಯಂಟ್ ನ ಕ್ಯಾಲ್ಕುಲೇಟ್ ಮೆಜರ್ ಯಾವ ತರ ಮಾಡ್ತಾರೆ ಅಂದ್ರೆ ನೋಡಿ, ರೊಗೋಮೀಟರ್ ಅಂತ ಒಂದು ಬರುತ್ತೆ, ರೈಟ್? ರೊಗೋಮೀಟರ್ ಅಂತಂದ್ರೆ ಇದು ಏನಂತಂದ್ರೆ ಹೈ ಸ್ಪೀಡ್ ಡಿವೈಸ್ ಯೂಸ್ ಫಾರ್ ದ ಮೆಜರಿಂಗ್ ಪೇಮೆಂಟ್ ಸರ್ಫೇಸ್ ರಫ್ನೆಸ್. ಪೇಮೆಂಟ್ ಅಂದ್ರೆ ರೋಡ್ದು, ಆಯ್ತಾ? ಇದು ಈ ತರ ಇದೆ. ಸೊ ಇದ್ರದ್ದು ಅನ್ಇವನ್ನೆಸ್ ನೋಡಕ್ಕೆ ಯೂಸ್ ಮಾಡ್ತಾರೆ. ಔಟ್ಪುಟ್ ಈಸ್ ಇನ್ ದಿ ಲಿಮಿಟ್ಸ್ ಆಫ್ ಇಂಟರ್ನ್ಯಾಷನಲ್ ರಫ್ನೆಸ್ ಇಂಡೆಕ್ಸ್, ರೈಟ್? IRR, ಇಂಟರ್ನ್ಯಾಷನಲ್ ರಫ್ನೆಸ್ ಇಂಡೆಕ್ಸ್, ಇದರಲ್ಲಿ ಬರುತ್ತೆ ರೋಗೋಮೀಟರ್ ಅಂದ್ರೆ. ಸ್ಪೀಡೋಮೀಟರ್ ನಿಮ್ಗೆ ಗೊತ್ತೇ ಇದೆ, ಸ್ಪೀಡ್ ಕ್ಯಾಲ್ಕುಲೇಟ್ ಮಾಡಕ್ ಯೂಸ್ ಮಾಡ್ತಾರೆ. ಬಟ್ ಇನ್ನೊಂದು ಬರುತ್ತೆ ಬಂಪ್ ಇಂಟಿಗ್ರೇಟರ್. ಬಂಪ್ ಇಂಟಿಗ್ರೇಟರ್ ತುಂಬಾ ಇಂಪಾರ್ಟೆಂಟ್ ಇದೆ. ಬಂಪ್ ಇಂಟಿಗ್ರೇಟರ್ ಅಂದ್ರೆ ಇಟ್ ಇಸ್ ಅನ್ ಆಟೋಮೆಟಿಕ್ ರೋಡ್ ಅನ್ಇವನ್ನೆಸ್ ರೆಕಾರ್ಡರ್. ಈ ಒಂದು ರೋಡ್ ನೀವು ಆಲ್ರೆಡಿ ಡೆವಲಪ್ ಮಾಡಿದೀರಾ, ಕನ್ಸ್ಟ್ರಕ್ಟ್ ಮಾಡಿದೀರಾ, ಇದ್ರದ್ದು ಈ ತರ ವೇವ್ಸ್ ಇರುತ್ತೆ ನೋಡಿ, ರೈಟ್? ಇದು ವೇವ್ಸ್ ಯಾಕೆ ಕ್ರಿಯೇಟ್ ಆಗುತ್ತೆ ಅಂದ್ರೆ ಒಂದೊಂದ್ಸಲ ಕಾಂಪ್ಯಾಕ್ಷನ್ ಕರೆಕ್ಟ್ ಆಗಿ ಮಾಡೋದಿಲ್ಲ, ಇಲ್ಲಿ ಕಾಂಪ್ಯಾಕ್ಟ್ ಮಾಡಿದ್ರೆ ಇಲ್ಲಿ ಕರೆಕ್ಟ್ ಆಗೋಲ್ಲ, ಮುಂದೆ ಮುಂದೆ ಹಿಂಗೆ ಹೋಗ್ತಾ ಇರುತ್ತೆ, ಈ ತರ ಇರುತ್ತೆ ನೋಡಿ ಅನ್ಇವನ್ನೆಸ್, ಈ ತರ ಇರುತ್ತೆ. ಅದನ್ನ ಕ್ಯಾಲ್ಕುಲೇಟ್ ಮಾಡೋಕೆ. ಸೊ ಇಟ್ ಈಸ್ ಡಿವೈಸ್ ಡೆವಲಪ್ಡ್ ಬೈ RRI. Bump integrator measures the payment surface condition in terms of unevenness index. Unevenness index ಅಲ್ಲಿ ಕ್ಯಾಲ್ಕುಲೇಟ್ ಮಾಡುತ್ತೆ bump integrator. So unevenness index is a measure of unevenness which is the cumulative measures of vertical undulation. ಎಷ್ಟು undulations ಇದೆ, ಈ ತರ undulations ಎಷ್ಟಿದೆ of the payment surface recorded per unit horizontal length of the road. ವರ್ಟಿಕಲ್ ಎಷ್ಟಿದೆ, ಅದಾದ್ಮೇಲೆ ಹಾರಿಜಾಂಟಲ್ ಲೆಂತ್ ಪ್ರಕಾರ ಇಲ್ಲಿಂದ ಇಲ್ಲಿಗೆ. ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ 0 ಇದೆ ಅಂದ್ರೆ ಇಲ್ಲಿ 5 ಕಿಲೋಮೀಟರ್ ಇದೆ, ಇದರಲ್ಲಿ ಎಷ್ಟು ಅನ್ಇವನ್ನೆಸ್ ಇದೆ. ಈಗ ಅದು ಕ್ಯಾಲ್ಕುಲೇಟ್ ಅದನ್ನ ನೋಡಿದಾಗ ಅನ್ಇವನ್ ಇಂಡೆಕ್ಸ್ ವ್ಯಾಲ್ಯೂ 1500 mm ಪರ್ ಕಿಲೋಮೀಟರ್ ಇತ್ತು ಅಂತ ತಿಳ್ಕೊಳ್ಳಿ. ಅದನ್ನ ನಾನು ಏನಂತೀನಿ, ಗುಡ್ ಅಂತೀವಿ, ಗುಡ್ ಇದೆ, ರೈಟ್? ಎ ವ್ಯಾಲ್ಯೂ ಲೆಸ್ ದೆನ್ 2500 mm ಪರ್ ಕಿಲೋಮೀಟರ್. ಸೊ ಇದನ್ನು ಲೆಸ್ ದೆನ್ ಇದ್ದಾಗ ಏನಾಗುತ್ತೆ, ಇದು ಸ್ಯಾಟಿಸ್ಫ್ಯಾಕ್ಟರಿ ಇರುತ್ತೆ.
ಆಯ್ತಾ. ಸೊ ಸ್ಯಾಟಿಸ್ಫ್ಯಾಕ್ಟರಿ. ಅದೇ ವ್ಯಾಲ್ಯೂ ಆಯ್ತಾ ಅಪ್ ಟು ದ ವ್ಯಾಲ್ಯೂ ಆಫ್ 100 ಕಿಲೋಮೀಟರ್ ಪರ್ ಅವರ್ ಓಡಿಸಿದ್ರೆ ಅದು ಓಕೆ. ಅದೇ ನೆಕ್ಸ್ಟ್ ಗ್ರೇಟರ್ ದೆನ್ 3200 mm ಪರ್ ಕಿಲೋಮೀಟರ್ ಇದ್ದಾಗ ಅನ್ಕಂಫರ್ಟಬಲ್ ಅಂತ ಅಂತೀವಿ, ರೈಟ್. ಇವನ್ ಅಟ್ 55 ಸ್ಪೀಡ್ ಓಡಿದ್ರೆ ನೀವು ಅದು ಅನ್ಕಂಫರ್ಟಬಲ್ ಆಗುತ್ತೆ. ಸೊ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಅನ್ಕಂಫರ್ಟಬಲ್, ಎಷ್ಟು ಕಮ್ಮಿ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ, ಕರೆಕ್ಟ್ ತಾನೆ. ಈಗ ನೀವು ವೆಹಿಕಲ್ ಒಂದು ಕಾರ್ ಇದೆ ಓಡಿಸ್ತಾ ಇದ್ದೀರಾ, ರೋಡ್ ಚೆನ್ನಾಗಿದೆ ಅಂತ ಓಡಿಸ್ತಾ ಇರುತ್ತಾ, ಒಂದೇ ಸಲಕ್ಕೆ ಒಮ್ಮೆ ಅಪ್ ಆಗಿ ಒಂದೊಂದ್ಸಲ ಡೌನ್ ಆಗುತ್ತೆ, ನೋಡಿದ್ರಲ್ಲ. ಹಿಂಗೆ ಅನ್ಯೂನೆಸ್ ಇದ್ದಾಗ ಅದರಿಂದ ಏನಾಗುತ್ತೆ, ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ನಿಮಗೆ. ಸೊ ಅದು ಅದಕ್ಕೆ ತುಂಬಾ ಕಮ್ಮಿ ಇರಬೇಕು. ನಾವು ವಿಚ್ ಇನ್ಸ್ಟ್ರೂಮೆಂಟ್ ಈಸ್ ಯೂಸ್ ಫಾರ್ ದ ಮೆಜರ್ಮೆಂಟ್ ಆಫ್ ಲಾಂಜಿಟ್ಯೂಡಿನಲ್ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್, ದಟ್ ಈಸ್ ದ ವಾಟ್? ಯಾವ್ದು ಯೂಸ್ ಮಾಡ್ತೀರಾ? ಸ್ಪೀಡೋಮೀಟರ್, ಬಂಪ್ ಇಂಟಿಗ್ರೇಟರ್, ರಫ್ ಇಂಟಿಗ್ರೇಟರ್, ಯಾವ್ದು ಯೂಸ್ ಮಾಡ್ತೀರಾ ಹೇಳ್ಬೋದಾ? ಈಗೆಲ್ಲ ಹೇಳಿದ್ಮೇಲೆ ನೋಡೋಣ ಆನ್ಸರ್ ಎಷ್ಟು ಜನ ಹೇಳ್ತೀರಾ. ಸಿಂಪಲ್ ಆಗಿ ಬೋತ್ ಬಂಪ್ ಇಂಟಿಗ್ರೇಟರ್ ಅಂಡ್ ರಘು ಮೀಟರ್ ಅಂತ ಅನ್ಬೋದು, ಕರೆಕ್ಟಾ? ಸೊ ಇದಾಗುತ್ತೆ. ಸೊ ದಿಸ್ ಇಸ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್, ಕ್ಯಾಲ್ಕುಲೇಟ್ ದ ಕೆಪಾಸಿಟಿ ವೆಹಿಕಲ್ ಪರ್ ಅವರ್ ಆಫ್ ದ ರೋಡ್ when the reaction time of the driver is 2 seconds. Design speed is 80 km per hour and the average length of the vehicle is 6 meter. Take coefficient of friction as 0.35. ಈಗ ಏನ್ ಕ್ಯಾಲ್ಕುಲೇಟ್ ಮಾಡೋದಿದೆ ಅಂದ್ರೆ ವೆಹಿಕಲ್ ಕೆಪಾಸಿಟಿ, ವೆಹಿಕಲ್ ಪರ್ ಅವರ್ ಎಷ್ಟು ಮೂವ್ ಆಗ್ತಾ ಇದೆ, ರಿಯಾಕ್ಷನ್ ಟೈಮ್ ಆಫ್ ದ ಡ್ರೈವರ್ ಎಷ್ಟಿದೆ 2 ಸೆಕೆಂಡ್ಸ್, ಡಿಸೈನ್ ಸ್ಪೀಡು ಆಯ್ತಾ 2 ಸೆಕೆಂಡ್ಸ್ 80, ಇದು ಟಿ ಇದು ವಿ, ಇದಕ್ಕೆ ಡಿವೈಡೆಡ್ ಬೈ 3.6 ಮಾಡ್ಕೊಳ್ಳಿ, ಇದು ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಬರುತ್ತೆ, ರೈಟ್. ಸೊ ಅವರೇಜ್ ಲೆಂತ್ ಆಫ್ ದಿ ವೆಹಿಕಲ್ ಲೆಂತ್ ಎಷ್ಟು ಕೊಟ್ಟಿದ್ದಾರೆ 6 ಮೀಟರ್. ಟೇಕ್ ದ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಇಸ್ 0.35. ಸೊ ಎಫ್ ಇಸ್ 0.35. ಸಾರಿ. ಸೊ 0.35. ಸೊ ಇವಾಗ ನೋಡಿ ಇಲ್ಲಿ ನಾವು ಏನ್ ಯೂಸ್ ಮಾಡ್ಬೋದು ಅಂತಂದ್ರೆ ಸ್ಪೇಸಿಂಗ್ ಬಿಟ್ವೀನ್ ಟೂ ವೆಹಿಕಲ್ಸ್ ಎಲ್ ಪ್ಲಸ್ ಎಸ್ ಎಸ್ ಡಿ ಮಾಡ್ಬೋದು. ಇವು ಎರಡಿದೆ. ಈಗ ಈ ತರ ನಿಮ್ದು ಹೈವೇ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಇದು ಏನಿದೆ, ಇದು ನಿಮ್ಮ ಸೆಂಟ್ರಲ್ ಲೈನ್ ಆಫ್ ದ ಹೈವೇ. ಇಲ್ಲೊಂದು ವೆಹಿಕಲ್ ಮೂವ್ ಆಗ್ತಾ ಇದೆ, ಆಮೇಲೆ ಇಲ್ಲೊಂದು ವೆಹಿಕಲ್ ಮೂವ್ ಆಗ್ತಾ ಇದೆ. ಇಲ್ಲವ್ರು ಕೊಟ್ಟಿರೋದು ಏನ್ ಹೇಳಿ, ಎರಡರದು ಡಿಸ್ಟೆನ್ಸ್ ಏನಿರುತ್ತೆ ನೋಡಿ, ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್, ಅದು ಬಂದ್ಬಿಟ್ಟು ಎಲ್ ಪ್ಲಸ್ ಎಸ್ ಎಸ್ ಡಿ ಮಾಡಿದ್ರೆ ಸ್ಪೇಸಿಂಗ್ ಬಿಟ್ವೀನ್ ಟೂ ವೆಹಿಕಲ್ಸ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಹೌದಾ? ಅದೇ ಕೇಳ್ತಾ ಇದ್ದಾರೆ ತಾನೆ ಇಲ್ಲಿ. ಕೆಪಾಸಿಟಿ ಆಫ್ ದ ರೋಡ್ ವೆನ್ ಟೈಮ್ ಆಫ್ ದ ಡ್ರೈವರ್ ಇಷ್ಟು ಕೊಟ್ಟಿದ್ದಾರೆ, ಕ್ಯಾಲ್ಕುಲೇಟ್ ದ ಕೆಪಾಸಿಟಿ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ವೆಹಿಕಲ್ ಎಷ್ಟು ಪರ್ ಅವರ್ ಅಲ್ಲಿಂದ ಹೋಗ್ತಾ ಇದೆ, ಎಷ್ಟು ಕೆಪಾಸಿಟಿ ಇದೆ ಅಂತ ಕೇಳ್ತಾ ಇರೋದು. ಈಗ ನೋಡಿ, ಕೆಪಾಸಿಟಿ ಆಫ್ ವೆಹಿಕಲ್ ಪರ್ ಅವರ್ ನಾವು ಫಾರ್ಮುಲಾ ಇದೆ 1000 ವಿ ಬೈ ಎಸ್, ವೇರ್ ವಿ ಇಸ್ ದ ಸ್ಪೀಡ್, ಎಸ್ ಇಸ್ ದ ಸ್ಪೇಸ್ ಹೆಡ್ವೇ. ಸ್ಪೇಸ್ ಹೆಡ್ವೇ ಅಂದ್ರೆ ಇದೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಎಸ್ ಇಸ್ ದ ಸ್ಪೇಸ್ ಹೆಡ್ವೇ. ಇದು ಎಲ್ ಇಸ್ ದ ಲೆಂತ್ ಆಫ್ ದಿ ವೆಹಿಕಲ್. ಲೆಂತ್ ಆಫ್ ದಿ ವೆಹಿಕಲ್ ಕೊಟ್ಟಿದ್ದಾರೆ 6 ಮೀಟರ್, ಇದು 6 ಮೀಟರ್ ಇದೆ. ಎಸ್ ಆಮೇಲೆ ವಿ ಎಷ್ಟಿದೆ, ವಿ ಎಷ್ಟಿದೆ 80 ಕೊಟ್ಟಿದ್ದಾರೆ, 80 ಕಿಲೋಮೀಟರ್ ಪರ್ ಅವರ್ ಇದೆ. ಗೊತ್ತಾಯ್ತಾ? ಸೊ ಇವಾಗ ಸ್ಟಾಪಿಂಗ್ ಸೈಡ್ ಡಿಸ್ಟೆನ್ಸ್ ನಾವು ಯಾವ ತರ ಫೈಂಡ್ ಔಟ್ ಮಾಡಬಹುದು ಅಂದ್ರೆ ಎಸ್ ಎಸ್ ಡಿ. ಸೊ ಎಸ್ ಅಂದ್ರೆ ಟೋಟಲ್ ಏನಿದೆ ಹೇಳಿ, ಇದು ಸ್ಪೇಸ್ ಹೆಡ್ವೇ. ಸ್ಟಾಪಿಂಗ್ ಸೈಡ್ ಡಿಸ್ಟೆನ್ಸ್ ಪ್ಲಸ್ ಲೆಂತ್. ಸ್ಟಾಪಿಂಗ್ ಸೈಡ್ ಡಿಸ್ಟೆನ್ಸ್ ಫಾರ್ಮುಲಾ ಏನಿದೆ, ವಿ ಇಂಟು ಟಿ ಪ್ಲಸ್ ವಿ ಸ್ಕ್ವೇರ್ ಬೈ 2gf ಪ್ಲಸ್ ಎಲ್. ಗೊತ್ತಾಯ್ತಾ? ಸೊ ಇದರಲ್ಲಿ ಫಾರ್ಮುಲಾ ಪುಟ್ ಮಾಡಿ ಇವಾಗ 80 ಇಂಟು 5 ಡಿವೈಡ್ ಬೈ 18 ಇಂಟು 2, 80 ಇಂಟು 5 ಡಿವೈಡ್ ಬೈ 18 ಹೋಲ್ ಸ್ಕ್ವೇರ್, 29.81 ಇಂಟು 0.35. ಆಯ್ತಾ? 29.35 ಇಂಟು 0.35. ಇದು ಮಾಡಿದಾಗ ಎಸ್ ಎಷ್ಟು ಬರುತ್ತೆ, ಸ್ಪೇಸ್ ಹೆಡ್ವೇ 122.36 ಮೀಟರ್ ಬರುತ್ತೆ. ಸೊ ಇವಾಗ ನಾವು ಏನು ಫೈಂಡ್ ಔಟ್ ಮಾಡೋದು, ವೆಹಿಕಲ್ಸ್ ಪರ್ ಅವರ್ ಎಷ್ಟು ಆಗ್ತಾ ಇದೆ ಅಂದ್ರೆ 1000 ಇಂಟು 80 ಡಿವೈಡ್ ಬೈ 126.36. ಇದು ಮಾಡಿದಾಗ 653 ವೆಹಿಕಲ್ಸ್ ಮೂವ್ ಆಗ್ತಾ ಇದೆ, ವೆಹಿಕಲ್ಸ್ ಪರ್ ಅವರ್. ಯಾವ ರೋಡಲ್ಲಿ ಈ ಕೊಟ್ಟಿರೋ ಕಂಡೀಷನ್ ಪ್ರಕಾರ ಡಿಸೈನ್ ಸ್ಪೀಡ್ 80 ಇದ್ದಾಗ, ವೆಹಿಕಲ್ ಲೆಂತ್ 6 ಮೀಟರ್ ಇದ್ದಾಗ, ರಿಯಾಕ್ಷನ್ ಟೈಮ್ 2 ಸೆಕೆಂಡ್ಸ್ ಇದ್ದಾಗ, ಫ್ರಿಕ್ಷನ್ ಕೋಎಫಿಷಿಯಂಟ್ 0.35 ಇದ್ದಾಗ ವೆಹಿಕಲ್ ಎಷ್ಟು ಮೂವ್ ಆಗ್ತಾ ಇದೆ 653. 653 is the answer for this given question. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಕ್ವಶನ್ ಅಂತ ತಗೊಳ್ಳಿ.
Calculate the safe stopping side distance for the design speed of 60 km per hour for a two-way traffic on a single lane road. Reaction time of the driver is 2.5 seconds. Reaction time ಎಷ್ಟಿದೆ 2.5 seconds ಇದೆ, ರೈಟ್. ಸೊ 2.5 seconds ರಿಯಾಕ್ಷನ್ ಟೈಮ್, ಸ್ಪೀಡ್ 60 ಆಯ್ತಾ. ಸೊ ಸಿಂಗಲ್ ಲೇನ್ ರೋಡ್ ಇದೆ. ನೀವು ಸಿಂಪಲ್ ಆಗಿ ಈಗ ಫಸ್ಟ್ ವಿ ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ 60, ಅದನ್ನ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಕೊಳ್ಳಿ. ರಿಯಾಕ್ಷನ್ ಟೈಮ್ ಏನಿದೆ 2.5 seconds. ಸ್ಟಾಪಿಂಗ್ ಸೈಡ್ ಡಿಸ್ಟೆನ್ಸ್ ಫಾರ್ ಟೂ ವೇ ಟ್ರಾಫಿಕ್. ಟೂ ವೇ ಟ್ರಾಫಿಕ್ ಏನಿದೆ ಆನ್ ಅ ಸಿಂಗಲ್ ಲೇನ್ ರೋಡ್, ಅಂದ್ರೆ ಇದು ಈ ತರ ಇದೆ. ಆನ್ ಎ ಸಿಂಗಲ್ ಲೇನ್ ರೋಡ್ ಅಂದ್ರೆ ಇದು ಸಿಂಗಲ್ ಲೇನ್ ಅಂತಂದ್ರೆ ವಿಡ್ತ್ ಆಫ್ ದಿ ಪೇಮೆಂಟ್ ಏನಿರುತ್ತೆ 3.75 ಇರುತ್ತೆ. ಇದು ಸಿಂಗಲ್ ಲೇನ್ ಅಂತೀವಿ. ಡಬಲ್ ಅಂದ್ರೆ ಇಂಟು 2 times ಮಾಡಿ ಅದು ಜಾಸ್ತಿ ಇರುತ್ತೆ. ಸೊ 2 into SSD ಆಯ್ತಾ, ಸೇಫ್ ಸೈಡ್ ಡಿಸ್ಟೆನ್ಸ್ ಫಾರ್ ಒನ್ ವೇ ಟ್ರಾಫಿಕ್ ಆನ್ ಸಿಂಗಲ್ ಲೇನ್ ರೋಡ್ ಅಸ್ಯೂಮಿಂಗ್ ಲಾಂಜಿಟ್ಯೂಡಲ್ ಫ್ರಿಕ್ಷನ್ 0.35. SSD ಫಾರ್ ಟೂ ವೇ ಟ್ರಾಫಿಕ್ ಆನ್ ಎ ಸಿಂಗಲ್ ಲೇನ್ ರೋಡ್. ಟೂ ವೇ ಟ್ರಾಫಿಕ್ ಅಂದ್ರೆ ಈ ಕಡೆಯಿಂದ ಹೋಗ್ತಾ ಇರುತ್ತೆ, ಈ ಕಡೆಯಿಂದ ಬರ್ತಾ ಇರುತ್ತೆ, ಇದಕ್ಕೆ ಟೂ ವೇ ಟ್ರಾಫಿಕ್ ಅಂತೀವಿ. ಸೊ ಸೇಫ್ ಸೈಡ್ ಡಿಸ್ಟೆನ್ಸ್ ಫಾರ್ ಟೂ ವೇ ಟ್ರಾಫಿಕ್ ಆನ್ ಎ ಸಿಂಗಲ್ ಲೇನ್ ರೋಡ್. ಸಿಂಗಲ್ ಲೇನ್ ಅಂತಂದ್ರೆ ಒಂದ್ ಕಡೆಯಿಂದ ಹೋಗುತ್ತೆ, ಒಂದ್ ಕಡೆಯಿಂದ ಬರುತ್ತೆ, ಬಟ್ ವಿಡ್ತ್ ಆಫ್ ದಿ ರೋಡ್ ಆರ್ ಪೇಮೆಂಟ್ ಏನನ್ಬೋದು 3.75 ಅಂತ ತಿಳ್ಕೊಳ್ಳಿ, ಆಯ್ತಾ. ಅದು ಎಷ್ಟಿರುತ್ತೆ. ಸೊ ಅವಾಗ SSD ಏನಾಗುತ್ತೆ 2 into SSD ಫಾರ್ಮುಲಾ ಏನಿದೆ V into T plus V square by 2GF, ಆಯ್ತಾ. ಸೊ 2 into 60 by 3.6 into 2.5 into 60 by 3.6 whole square, 2 into 9.81 into 0.35, right. So answer is 164.42 you will get the answer. ಇಲ್ಲಿ ಏನ್ ಕೇಳಿದ್ದಾರೆ ಅಂತಂದ್ರೆ ಫಾರ್ ಅ ಟೂ ವೇ ಟ್ರಾಫಿಕ್ ಆನ್ ಎ ಸಿಂಗಲ್ ಲೇನ್ ರೋಡ್. ಟೂ ವೇ ಟ್ರಾಫಿಕ್ ಅಂದ್ರೆ ಹೋಗೋದು ಬರೋದು ಇದೆ ವಿತೌಟ್ ಡಿವೈಡರ್. ಸಿಂಗಲ್ ಲೇನ್ ರೋಡ್ ಅಂತಂದ್ರೆ ವಿಡ್ತ್ ಆಫ್ ದಿ ಪೇಮೆಂಟ್ 3.75 ಇದೆ, ಗೊತ್ತಾಯ್ತಾ. ಅದಕ್ಕೆ ಸಿಂಗಲ್ ಲೈನ್ ಅಂತಾರೆ. ಇದು ಸಿಂಗಲ್ ಲೈನ್ ಅಂದ್ರೆ ಇಲ್ಲಿ ಏನ್ ತಿಳ್ಕೊತಾರೆ ಈ ಲೈನ್ ಅಂತ. ಸೊ ನಾನು ಹೇಳ್ತಾ ಇರೋದು ಟೋಟಲ್ ವಿಡ್ತ್ ಆಫ್ ದಿ ಪೇಮೆಂಟ್. ಓಕೆ, ಸೊ thanks for watching this video. If you have any type of doubt, please comment me in the comment box, and make sure that you already subscribe our YouTube channel Civil with Sudhir, and already if you are not joined our Telegram channel Civil with Sudhir, link is in the description box, you can join. Okay, so thanks for watching this video. We will meet in the next class. Thank you.